ಯಾರ ಹೆಸರು ಹೇಳದೇನೆ ಅವ್ರು ಹೇಳ್ಕೊಂಡ್ ಬಿಟ್ಟಿದ್ದಾರೆ. ಬೆಳಗ್ಗೆದ್ದು ಯಾರ್ಯಾರ ನೆನೆಯಲ್ಲಿ ಶಬ್ದಗಳಲ್ಲ, ನಿಮ್ಮ ಕಣ್ಣುಗಳಲ್ಲಿ ಸಾರಿ ಕಾಣಿಸ್ತಿರ್ಬೇಕು, ನಿಮ್ಮ ಮುಖದಲ್ಲಿ ಸಾರಿ ಕಾಣಿಸ್ತಾ ಇರ್ಬೇಕು, ನಿಮ್ಮ ದೇಹದ ಭಂಗಿಯಲ್ಲಿ ಸಾರಿ ಕಾಣಿಸ್ತಾ ಇರ್ಬೇಕು. ಈ ರಿಯಲೈಸೇಷನ್ ಆಗ್ಬೇಕಾಗಿದೆ. ಮನೆಯವರಿಗೆ ಪ್ರಶ್ನಾರ್ಥಕ ಚಿಹ್ನೆ. ನಾವು ಅದನ್ನೇ ಹೇಳಿದ್ವಿ ಮನೆಯಲ್ಲಿ, ನಮ್ಮ ಮಾತು ಯಾಕೆ ಕೇಳಲಿಲ್ಲ ಅವನು, ನೀವು ಅಂತದ್ ಏನ್ ಮಾಡಿದ್ರಿ ಅಂತ. ಅಂದ್ರೆ ಕಾನ್ಶಿಯಸ್ ಎಫರ್ಟ್ ಇಂದ ಯು ಕ್ಯಾನ್ ರಿಡ್ಯೂಸ್ ದ ಡ್ಯಾಮೇಜ್. ನನ್ನ ಕಂಟ್ರೋಲ್ ಇಲ್ಲದ ಏರಿಯಾದ ಮೇಲೆ ನಾನು ತಲೆ ಕೆಡಿಸ್ಕೊಳಕ್ ಹೋದ್ರೆ ನನಗೆ, ಸೊ ಈ ಪರ್ಪಸ್ ಇಟ್ ವಿಲ್ ಮೇಕ್ ಯು ಎವ್ರಿ ಡೇ ಟು ಗೆಟ್ ಅಪ್ ಅಂಡ್ ಮೂವ್ ಆನ್. ಲೋನ್ಲಿನೆಸ್, ಅದೇ ಎಲ್ಲರೂ ಇದ್ದುಕೊಂಡು ಕೂಡ ಏಕಾಂಗಿ ಆಗಿರುವಂತದ್ದು ಅಥವಾ ಒಬ್ಬನೇ ಇರುವಂತದ್ದು. ಲೋನ್ಲಿನೆಸ್ ಕ್ಯಾನ್ ಬಿ ವೆರಿ 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 ಡಿಫಿಕಲ್ಟ್. ಮನಸ್ಸು ಅದಿಲ್ಲದಿದ್ರೆ ನಾವೇನು? ಈ ಮನಸ್ಸೇ ನಮ್ಮನ್ನ ನಿಯಂತ್ರಣ ಮಾಡ್ತಾ ಇರತ್ತೆ. ಮನಸ್ಸಿನ ಏರಿಳಿತಗಳಿಂದಾನೇ ಎಲ್ಲಾನು ಕೂಡ ನಡೀತಾ ಇರತ್ತೆ. ಅದರ ಬಗ್ಗೆ ಒಂದು ಕ್ಷಣ ಗಮನ ಕೊಟ್ಟು ನಾವು ಜೀವನ ನಡೆಸ್ತೀವಿ. ಅದರ ಬಗ್ಗೆ ಒಂದು ಕ್ಷಣ ಗಮನ ಕೊಟ್ಟು ನಾವು ಜೀವನ ನಡೆಸಿದ್ರೆ ಜೀವನ ಎಷ್ಟೊಂದು ಸುಖಮಯವಾಗಿರುತ್ತೆ. ಆದ್ರೆ ಅದು ಹೇಗ್ ಮಾಡೋದು ಅನ್ನೋ ಆ ಲಿಂಕ್ ಎಷ್ಟರ ಮಟ್ಟಿಗೆ ನಾವು ಹಿಡ್ಕೊಂಡಿದ್ದೀವಿ ಇವತ್ತಿನ ಕಾಲದಲ್ಲಿ, ಅದು ಅಷ್ಟೊಂದು ಸಮಂಜಸವಾಗಿ ನಡೀತಾ ಇದೆಯಾ ಇಲ್ವಾ ಅನ್ನೋ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿದೆ. ಈ ಎಲ್ಲಾ ವಿಚಾರಗಳು ನನ್ನ ಮನಸ್ಸಿಗೂ ಬಂದಿದ್ದು ನನ್ನ ಜೊತೆ ಡಾಕ್ಟರ್ ವಿರೂಪಾಕ್ಷ ದೇವರ ಮನೆಯವರು ಮುಂದೆ ಕೂತಾಗ ಇವತ್ತಿನ ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮಕ್ಕೆ ಬನ್ನಿ ಪ್ಲೀಸ್ ಅಂತ ಕೇಳ್ಕೊಂಡಾಗ ಹಿಂದೆ ಮುಂದೆ ನೋಡದೆ ಬಂದಿದ್ದಕ್ಕೆ ಮೊದಲಿಗೆ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಾವು ಥ್ಯಾಂಕ್ಸ್ ಹೇಳುವ ರೀತಿ ಭಗವದ್ಗೀತೆಯ ಒಂದು ಪ್ರತಿಯನ್ನ ಕೃತಜ್ಞತಾಪೂರ್ವಕವಾಗಿ ನೀಡುವ ಮೂಲಕ. ಅದ್ಭುತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆದ್ರೆ ಇದನ್ನ ಮನೆಗೆ ಹೋಗಿ ಓದೋದಕ್ಕಿಂತ ಹೆಚ್ಚು ಈಗ ಒಂದು ರ್ಯಾಂಡಮ್ ಆಗಿ ಒಂದು ಪುಟವನ್ನು ತೆಗೆದು ಅಲ್ಲೊಂದು ಯಾವುದೋ ಒಂದು ಶ್ಲೋಕ ಅದನ್ನ ನೀವು ಆಯ್ಕೆ ಮಾಡಬೇಕು. ಅದು ನಮ್ಗೆ ಈಗ ಈ ಕ್ಷಣದಲ್ಲಿ ಶ್ರೀಕೃಷ್ಣ ನೀಡುವ ಸಂದೇಶ ಅಂತ ನಾವು ನಂಬೋದು. ಓಕೆ, ಯಾವ್ದೋ ಒಂದು ಪುಟವನ್ನ ಆಯ್ಕೆ ಮಾಡಿ ಪ್ಲೀಸ್. ನೀವು ಓದ್ತೀರಾ, ನಾನೇ ಓದ್ಬೇಕಾ? ನೀವು ಹೇಗಾದ್ರೂ ಸರಿ. ಆಯ್ತು, ನೀವೇ ಚೂಸ್ ಮಾಡಿ. ಯಾವ್ದು ಹೇಳಿ. 39 ಬೇಕಾದ್ರೆ ಇದನ್ನೇ ಕೊದ್ದು. ಓಕೆ, ನೀವು ಸ್ಟಾರ್ಟ್ ಮಾಡಿದ ವಿಷಯಕ್ಕೆ ಸಂಬಂಧಿಸಿದಾಗಿದೆ. ಇದು ನಮ್ಗೆ ಹೆಚ್ಚು ಕಮ್ಮಿ ಪ್ರತಿ ಬಾರಿ ಇದೇ ತರದ ಅನುಭವ. ನಾಸ್ತಿ ಬುದ್ಧಿರಯುಕ್ತಸ್ಯ ನಚಾಯುಕ್ತಸ್ಯ ಭಾವನಾ ನಚಾಭಾವಯತಃ ಶಾಂತಿರ್ ಶಾಂತಸ್ಯ ಕುತಃ ಸುಖಂ. ಮನಸ್ಸು ಮತ್ತು ಇಂದ್ರಿಯಗಳನ್ನ ಗೆಲ್ಲದಿರುವ ಪುರುಷನಲ್ಲಿ ನಿಶ್ಚಯಾತ್ಮಿಕ ಬುದ್ಧಿಯು ಇರುವುದಿಲ್ಲ ಮತ್ತು ಇಂತಹ ಅಯುಕ್ತ ಪುರುಷನ ಅಂತಃಕರಣದಲ್ಲಿ ಆಸ್ತಿಕ ಭಾವವೂ ಇರುವುದಿಲ್ಲ. ಹಾಗೆಯೇ ಭಾವಶೂನ್ಯ ಮನುಷ್ಯನಿಗೆ ಶಾಂತಿಯು ಸಿಗುವುದಿಲ್ಲ, ಮತ್ತೆ ಶಾಂತಿ ಇಲ್ಲದ ಮನುಷ್ಯನಿಗೆ ಸುಖ ಹೇಗೆ ಸಿಗಬಹುದು? ಇದು ನಿಮ್ಗೆ ಅಂದ್ರೆ ತುಂಬಾ ಹತ್ತಿರದ ಹೌದು ಸಬ್ಜೆಕ್ಟ್ ಅನ್ಸುತ್ತೆ. ಅದು ಹೇಗೆ ಆಯ್ಕೆ ಮಾಡಿದ್ರಿ ಅಂತ ಕೇಳಲ್ಲ, ಅದು ಅವನ ಆಯ್ಕೆ ಮಾಡಿಕೊಟ್ಟಿದ್ದು ಅಂತ ಹೇಳೋದು. ಹೌದು, ಇಲ್ಲ ಅದೇ ಅಂದ್ರೆ ಕೋಇನ್ಸಿಡೆಂಟ್ಲಿ ಈಗ ನಾನು ಪ್ರಸ್ತುತವಾಗಿ ಬರಿತಾ ಇರುವ ಪುಸ್ತಕದ ಹೆಸರು ಮನಸ್ಸೇ ತುಸು ನಿಧಾನಿಸು ಅಂತ. ನಿಮಗೇನ್ ಬೇಕು ನನ್ಗೆ ಗೊತ್ತು, ನನ್ನ ಮನೆಯವ್ರಿಗೆ ಏನ್ ಬೇಕೋ ನಂಗೆ ಗೊತ್ತು, ನನ್ನನ್ನು ನಂಬ್ಕೊಂಡು ಬರೋರ್ಗೆ ಏನ್ ಬೇಕೋ ನಂಗೆ ಗೊತ್ತು, ನಿಮ್ಗೆ ಏನ್ ಖುಷಿ ಆಗುತ್ತೆ ನನ್ಗೆ ಗೊತ್ತು, ನನ್ನ ಮನೆಯವ್ರಿಗೆ, ನನ್ನ ಮಕ್ಕಳಿಗೆ, ಬಂಧುಗಳಿಗೆ ಏನ್ ಖುಷಿ ಆಗುತ್ತೆ, ಯಾವ್ದು ಬೇಸರ ಆಗತ್ತೆ ನನಗೆ ಗೊತ್ತು. ಗೊತ್ತಿಲ್ಲದು ನನಗೆ ಒಂದೇ ವಿಚಾರ ಏನಂದ್ರೆ ನನಗೇನ್ ಬೇಕು. ಆಕ್ಚುಲಿ ನನ್ಗೆ ಗೊತ್ತು ನನ್ಗೇನ್ ಬೇಕು ಅಂತ. ಅದ್ರ ಹಿಂದೆನೆ ನಾವು ಓಡ್ಲಿಕ್ಕೆ ಹೊರಟದ್ದು. ಎಲ್ಲೋ ಒಂದು ಓಟದಲ್ಲಿ ಅದನ್ನ ಮರೆತು ಬೇರೆ ಇನ್ನೇನೋ ಅದ್ರ ಹಿಂದೆ ಓಡ್ಲಿಕ್ಕೆ ಶುರು ಮಾಡ್ತೇವೆ. ತುಂಬಾ ದೂರ ನಡೆದುಕೊಂಡು ಬಂದ ಮೇಲೆ ನಾನು ಇಲ್ಲಿಗೆ ಯಾಕೆ ಬಂದು ತಲುಪದೆ, ನಾನು ಎಲ್ಲೋ ಇರ್ಬೇಕಿತ್ತು. ಈಗ ನೀವು ಗಮನಿಸಿರ್ಬೋದು,
ಯಾರೋ ಒಬ್ಬ ತುಂಬಾ ಬ್ಯುಸಿ ಬಿಸ್ನೆಸ್ ಮ್ಯಾನು ಯಾರೋ ಒಂದು ಹಳ್ಳಿ ಮನೆಗೆ ಬಂದು ಕೂತ್ಕೊಂಡ, ನೀವೆಲ್ಲ ಎಷ್ಟು ಪ್ರಶಾಂತವಾಗಿದ್ದೀರಾ, ನನ್ಗೆ ಹಿಂಗಿರಕ್ ಇಷ್ಟ ಅಂತಾನೆ. ಆಕ್ಚುಲಿ ನಿಜವಾಗ್ಲೂ ಅವನಿಗೇನು ಇಷ್ಟ, ಈ ವಾಂಟ್ಸ್ ಎ ಬ್ರೇಕ್, ಒಂದು ನದಿ ತೀರಕ್ಕೆ ಹೋಗ್ಬೇಕು, ತನ್ನ ಮನೆಯವ್ರ ಜೊತೆಗೆಲ್ಲ ಕಳಿಬೇಕು, ಯಾವುದೇ ಫೋನ್ ಕಾಲ್ಸು ನೆಟ್ವರ್ಕ್ ಇಲ್ದಂಗೆ ಒಂದು ದಿನ ಆರಾಮಾಗಿ ಕಳಿಬೇಕು. ಸೊ ಸಮ್ವೇರ್ ಅವನ ಆಸೆ, ಅವನೇನು ಅನ್ಕೊಳ್ತಾನೆ, ನೀವೆಲ್ಲ ಎಷ್ಟು ಚೆನ್ನಾಗಿದ್ದೀರಿ ಅಂತ. ಇಂಡೈರೆಕ್ಟ್ ಆಗಿ ಏನೋ ನನಗೂ ಹಿಂಗಿರ್ಬೇಕು ಅಂತ ಆಸೆ. ಬಟ್ ಆಕ್ಚುಲಿ ಪ್ರಸ್ತುತ ಬದುಕಿನಲ್ಲಿ ಅದನ್ನ ಮಾಡ್ತಾ ಇರಲ್ಲ ಅಲ್ವಾ. ಓ ಎಷ್ಟೊಂದು ದಿನ ಆಗ್ಬಿಟ್ಟಿತ್ತು ನಾನೊಂದು ಪುಸ್ತಕ ಓದಿ, ಎಷ್ಟೊಂದು ದಿನ ಆಗ್ಬಿಟ್ಟಿತ್ತು ನಾನು ಏನೋ ನನಗೆ ಇಷ್ಟದ್ದು ಒಂದು ಮೂವಿ ನೋಡಿ. ಈ ಥರದಕ್ಕೆ ಎಷ್ಟೋ ಜನರಿಗೆ ಇದೊಂದು ಲಕ್ಸರಿ ಆಗ್ಬಿಟ್ಟಿದೆ. ಲಕ್ಸರಿ ಯಾವುದು, ಅದು ಯಾವುದೋ ಅವರಿಗೆ ಕಾಸ್ಟ್ಲಿ ಅಲ್ಲ, ದೇ ಕ್ಯಾನ್ ಗೆಟ್ ಇಟ್ ಅಟ್ ಎನಿ ಟೈಮ್. ಬಟ್ 1 ಗಂಟೆ ಅವರ ಬದುಕಿನಲ್ಲಿ ಸಮಯ ಮಾಡ್ಕೊಳ್ಳುವಂಥದ್ದು ಅವರಿಗೆ ಬೇಕಾಗಿ, ಇಷ್ಟದ ಒಂದು ವಾಕೋ, ಇಷ್ಟದ ಪುಸ್ತಕದ ಓದೋ, ಇಷ್ಟದ ವ್ಯಕ್ತಿಯ ಜೊತೆಗೆ 1 ಗಂಟೆಯ ಸಮಯ. ಆದರೆ ನಮ್ಗೆ ಸಮಯ ಇಲ್ಲ. ಆ ಸಮಯ ಮಾಡ್ಕೊಳ್ಳೋದು ನಂಗೆ ಖುಷಿ ಆಗುತ್ತೆ. ನೀವು ಹೇಳಿದ್ರಿ ಏನೋ ಒಂದು ಪುಸ್ತಕದ ಓದು, ಒಂದು ಆಧ್ಯಾತ್ಮಿಕ ಓದು, ಆಪ್ತ ಮಿತ್ರರ ಜೊತೆಗೆ ಒಂದು ಸಮಯ ಕಳೆಯುವಂಥದ್ದು. ಇದು ನನಗೆ ಗೊತ್ತಿತ್ತು ನನಗೇನು ಇಷ್ಟ ಅಂತ ವೇ ಬ್ಯಾಕ್. ನಾನು 7ನೇ ಕ್ಲಾಸಲ್ಲಿ ಕವನ ಬರೀತಿದ್ದೆ, ಈಗ ಯಾಕೆ ನಿಂತೋಯ್ತು? ಎಸ್. ನಾನು 10ನೇ ಕ್ಲಾಸಲ್ಲಿ ನಾನು ಟೀಮ್ ಕ್ಯಾಪ್ಟನ್ನು, ಯಾಕೆ ನಿಲ್ಲಿಸ್ಬಿಟ್ಟೆ? ನಾನು ಯಕ್ಷಗಾನ ಮಾಡ್ತಾ ಇದ್ದೆ, ಯಾಕೆ ನಿಲ್ಲಿಸ್ಬಿಟ್ಟೆ? ಆಕ್ಚುಲಿ ಅದೆಲ್ಲ ನನಗೆ ಸಂತೋಷ ಕೊಡ್ತಾ ಇದ್ದ ವಿಚಾರಗಳು ಅನ್ನೋದನ್ನೇ ಮರೆತು ನಾನು ಬೇರೆ ಇನ್ನೇನೋ ಹುಡ್ಕೊಂಡು ಹೊರಟ್ಬಿಟ್ಟೆ. ಪುರ್ಸೊತ್ತಿಲ್ಲ. ಸೊ ಈಗ ಕೂತ್ಕೊಂಡು, ಇಲ್ಲ ಯಾರೋ ಹೇಳ್ತಾರೆ ಐ ಆಮ್ ಇನ್ ರೈಟ್ ಟ್ರ್ಯಾಕ್, ನಾನು ತುಂಬಾ ಚೆನ್ನಾಗೇ ಹೋಗ್ತಾ ಇದೆ ನನ್ನ ಬದುಕು ಅಂತ ಅನ್ಸಿದ್ರೆ ಕಂಗ್ರ್ಯಾಚುಲೇಷನ್ಸ್, ಆಲ್ ದ ಬೆಸ್ಟ್. ಅಂಥವರು ಕೂಡವೇ ನನ್ನ ಬದುಕು ತುಂಬಾ ಚೆನ್ನಾಗಿ ನಡೀತಾ ಇದೆ, ನಾನು ಅಂದುಕೊಂಡ ರೀತಿಯಲ್ಲೇ ನಡೀತಾ ಇದೆ, ನಾನು ತುಂಬಾ ಕ್ಯಾಲ್ಕುಲೇಟೆಡ್ ಪರ್ಸನ್ನು, ಏನು ಅನ್ಕೊಂಡಿದ್ದೀನಿ ಅದೇ ರೀತಿ ಆಗ್ತಾ ಇದೆ, ಆಲ್ ದ ಬೆಸ್ಟ್. ಅವರು ಕೂಡ ಸೇರಿಕೊಂಡು, ಅಥವಾ ನನ್ನ ಬದುಕು ಚೆನ್ನಾಗಿ ನಡೀತಾ ಇಲ್ಲ, ನಾನು ಖುಷಿಯಾಗಿಲ್ಲ, ನಾನು ಬೇಸರದಲ್ಲಿದ್ದೇನೆ ಅಂದ್ಕೊಳ್ಳೋರು, ನನಗೆ ಬದುಕಿನ ಬಗ್ಗೆ ಏನೂ ಕಂಪ್ಲೇಂಟ್ಸ್ ಇಲ್ಲ ಅನ್ಕೊಳ್ಳೋರು, ಆಗಾಗ್ಗೆ ಸಮಯ ಮಾಡ್ಕೊಳ್ಬೇಕಾಗಿರೋದು ಏನಂದ್ರೆ, ನನಗೇನು ಬೇಕು, ನನ್ನ ಸಂತೋಷಕ್ಕೆ ಕಾರಣಗಳೇನು, ನನ್ನ ದುಃಖಕ್ಕೆ ಕಾರಣಗಳೇನು, ನಾನು ಬೇಸರವಾಗಿರ್ಲಿಕ್ಕೆ ಏನು ಕಾರಣ, ನನ್ನ ಆಲೋಚನಾ ರೀತಿ ಸರಿ ಇದೆಯಾ, ನಾನು ಒತ್ತಡದಲ್ಲಿದ್ದೇನಾ, ಅಥವಾ ನಾನು ಅಂದುಕೊಂಡಿದ್ದನ್ನ ಸಾಧನೆ ಮಾಡ್ತಾ ಇದ್ದೀನ, ಅಥವಾ ವಿಕರ್ಷಣೆಗೊಳಗಾಗ್ತಾ ಇದ್ದೀನ, ಇದೆಲ್ಲ ಒಂದು ಸಣ್ಣ ಅವಲೋಕನ ಆಗಾಗ್ಗೆ ಬೇಕಾಗ್ತದೆ. ಅದನ್ನ ನಾವು ಈಗ ಓದಿದಂಥ ವಿಚಾರ. ನಮಗೊಂದು ನಿಶ್ಚಿತ ಬುದ್ಧಿ ಇಲ್ಲ ಅಂತಂದಾಗ ಆತನನ್ನೂ ಅವನು ಸಂತೋಷ ಪಡಿಸ್ಕೊಳ್ಳಾರ, ಇತರರನ್ನು ಸಮಾಧಾನವಾಗಿ ಸಂತೋಷವಾಗಿ ಇಟ್ಕೊಳ್ಳಿಕ್ಕೆ ಆಗಲ್ಲ. ನನ್ನ ಬೇಸರಕ್ಕೆಲ್ಲ ನಿನ್ನ ಕಾರಣ ಮಾಡ್ತಾ ಇರ್ತೇನೆ ನಾನು, ನನ್ನ ದುಃಖಕ್ಕೆಲ್ಲ ನೀನ್ ಕಾರಣ ಮಾಡ್ತಾ ಇದ್ದೆ. ನಾನಿವತ್ತು ಯಾಕೆ ಖುಷಿಯಾಗಿಲ್ಲ ಅಂದ್ರೆ ಅದಕ್ಕೆ ಕಾರಣ ಇವರು, ಅವರು ಈ ಸಮಯಕ್ಕೆ ನನಗೆ ಇದನ್ನು ಹೇಳ್ದಂಗೆ ಮಾಡಿದ್ರೆ ನಾನು ಖುಷಿಯಾಗಿರ್ತಿದ್ದೆ, ನಾನು ಹೇಳಿದಾಗೆ ಅವ್ರು ನಡ್ಕೊಂಡಿದ್ರೆ ನಾನು ಖುಷಿಯಾಗಿರ್ತಿದ್ದೆ ಅಂತ ನನ್ನ ಬೇಸರ ಕಾರಣಗಳನ್ನ ನಾನು ಇನ್ನೊಬ್ಬರ ಮೇಲೆ ಹಾಕಿ, ನನ್ನ ಇನ್ಸೆಕ್ಯೂರಿಟೀಸ್ಗಳನ್ನ ಇತರರ ಮೇಲೆ ಬ್ಲೇಮ್ಸ್ ಆಗಿ ನಾನು ಕನ್ವರ್ಟ್ ಮಾಡಿ, ನಾನು ದುಃಖಿತನಾಗಿ ಇತರರನ್ನು ದುಃಖಿತನಾಗಿ ಮಾಡುವ ವ್ಯಕ್ತಿಯಾಗಿರ್ತೇನೆ ಅಂತ. ಸೊ ಈ ವಿಚಾರಕ್ಕೆ ನನಗೋಸ್ಕರ ನಾನು ಸ್ವಲ್ಪ ಸಮಯ ಮಾಡಿಕೊಂಡು ನನ್ನ ಮನಸ್ಸಿನ ಸ್ಥಿತಿ ಹೇಗಿದೆ ಅಂತ ಅವಲೋಕನೆ ಮಾಡ್ಕೊಳ್ಳಿಕ್ಕೆ ನಾವು ಸ್ವಲ್ಪ ನಿಧಾನಿಸಬೇಕಾಗಿದೆ ಅಂತ. ಸೊ ಭಗವದ್ಗೀತೆ ನಮ್ಗೆ ನೇರವಾಗಿ, ಅದು ಇಂಡೈರೆಕ್ಟ್ ಅಲ್ಲ, ನೇರವಾಗಿ ನಮ್ಗೊಂದು ಸಂದೇಶ ಕೊಡ್ತು. ಅದು ಅದರ ಐ ಥಿಂಕ್ ಬ್ಯೂಟಿ ಅಂತ ಅನ್ಕೋತೀನಿ ನಾನು. ನನ್ನ ಮೊದಲ ಯೋಚನೆ ಏನು ಅಂತಂದ್ರೆ, ನಾನು ಆರಂಭದಲ್ಲಿ ಹೇಳಿದಾಗೆ ಪ್ಲೀಸ್ ನಿಮ್ಮೆಲ್ಲ ಹೆಚ್ಚಿನೆಲ್ಲ ಪುಸ್ತಕಗಳೆಲ್ಲ ಶೀರ್ಷಿಕೆಯಲ್ಲಿ ಪ್ಲೀಸ್ ಅನ್ನೋ ಪದ ಒಂದಿರತ್ತೆ, ಸೇರ್ಕೊಂಡಿದೆ. ಈ ಪ್ಲೀಸಿನ ಕಥೆ ಹೇಳಿ ನಂಗೆ, ಪ್ಲೀಸಿನ ಮಹತ್ವ ಹೇಳಿ ನಮ್ ಜೀವನದಲ್ಲಿ. ಈ ಮಜಾ ಇದೆ. ನಾನು ಆಗ್ಲೇ ಹೇಳ್ದೆ, ನಮ್ಗೆ ಏನ್ ಬೇಕು ಅಂತ ಚಿಕ್ಕಂದಿನಿಂದ ನಮ್ಗೆ ಗೊತ್ತಿರುತ್ತೆ, ಮಧ್ಯದಲ್ಲಿ ಎಲ್ಲೋ ನಾವೇ ಅದನ್ನ ಮರೆತ ಹಾಗೆ ನಡೆಸ್ತೀವಿ ಅಥವಾ ಮರೆತು ಬಿಡ್ತೀವಿ ಬ್ಯುಸಿಯಲ್ಲಿ. ಹಾಗೆ ಚಿಕ್ಕಂದಿನಲ್ಲಿ ಬೈ ಹಾರ್ಟ್ ಮಾಡಿಸ್ತಾರೆ, ಟೆಲ್ ಮಿ 3 ಮ್ಯಾಜಿಕಲ್ ವರ್ಡ್ಸ್ ಅಂತ. ಓಕೆ, ಸೊ ಆ ಮಕ್ಕಳು ಬೈ ಹಾರ್ಟ್ ಮಾಡ್ಕೊಂಡು ಹೋಗ್ತಾರೆ, ಪ್ಲೀಸ್, ಸಾರಿ, ಥ್ಯಾಂಕ್ ಯು ಅಂತ. ಆಗ ಆ ಮಕ್ಕಳಿಗೆ ಅದರ ವ್ಯತ್ಯಾಸ ಗೊತ್ತಿಲ್ಲ, ಏನೂ ದೊಡ್ಡ ಡಿಫರೆನ್ಸ್ ಇಲ್ಲ. ಆದ್ರೆ ಆವಾಗ ಕಲಿಸ್ತಾರೆ ಟೀಚರ್ಸ್, ಎಲ್ಲಾ ಶಾಲೆಗಳಲ್ಲಿ ಕಲಿಸ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಅಂದ್ರೆ ಸಾರಿ, ಥ್ಯಾಂಕ್ ಯು, ಪ್ಲೀಸ್ ಅಂತ. ಆ ಸಮಯಕ್ಕೆ ಆಕ್ಚುಲಿ ನಮ್ಗೆ ಬೇಕಿರ್ಲಿಲ್ಲ, ಆದ್ರೆ ಎಲ್ಲಾ ಉದಾತ್ತ ವಿಚಾರಗಳು ಸಣ್ಣಂದ್ರಿಂದ ಬರ್ಲಿ ಅಂತ ಕಲಿಸ್ತಾರೆ. ಹೀಗೆ ಆಗೋದು, ಕೆಲವೊಂದು ವ್ಯಾಲ್ಯೂಸ್ನ
ಸುಮ್ಮನೆ ಒಂದು ಬೈಹಾರ್ಟ್ ರೀತಿಗೆ ಕಲಿಸೋದಕ್ಕೂ ಅಥವಾ ಅದರ ಮಹತ್ವನ ತಿಳಿಸಿ ಕಲಿಸೋದಕ್ಕೂ ವ್ಯತ್ಯಾಸ ಇರುತ್ತೆ. ಗೊತ್ತಿಲ್ಲದೆ ಹಾಗೆ ಕಲಿತೇವೆ, ಹಾಗೆ ಅದನ್ನ ಮರೆತು ಬಿಡ್ತೇವೆ ಅಲ್ವಾ. ನಮ್ಮ ಬದುಕಿಗೆ ಇವತ್ತು ನನಗೊಂದು ತಮಾಷೆಯ ವಿಚಾರ ಹೇಳ್ತೇನೆ. ಒಂದ್ಸರಿ ಒಂದು ವಾಟ್ಸಪ್ ಮೆಸೇಜ್ ಬಂತು. ಏನಂದ್ರೆ, ನಿಮ್ಮ ಮಗುವನ್ನ ದಿನಕ್ಕೆ 9 ಬಾರಿ ಮುಟ್ಟಬೇಕಂತೆ. ಬೆಳಗ್ಗೆ 3 ಬಾರಿ, ಮಧ್ಯಾಹ್ನ 3 ಬಾರಿ, ಸಂಜೆ 3 ಬಾರಿ. ಆಕ್ಸ್ಫರ್ಡ್ ಯೂನಿವರ್ಸಿಟಿ ಹೇಳ್ತದೆ ಇದರಿಂದ ಮಗುವಿಗೆ ಒಳ್ಳೇದಾಗ್ತದೆ ಅಂತ. ನಮ್ಗೆ ಗೊತ್ತಿಲ್ವಾ? ಮಗು ಸ್ಪರ್ಶ ಮಾಡ್ಬೇಕು, ಮಗುನ ಅಪ್ಕೊಳ್ಬೇಕು, ಮಗು ಮುತ್ತಿಡ್ಬೇಕು, ಮಗುಗ್ ಬೆನ್ ತಟ್ಟಬೇಕು, ಮಗುಗ್ ಲಾಲಿ ಹೇಳ್ಬೇಕು, ನಮ್ಗೆ ಗೊತ್ತಿಲ್ವಾ? ಆದ್ರೆ ಇನ್ಯಾರೋ ಅದನ್ನ ಅಧ್ಯಯನ ಮಾಡಿ ಹೇಳಿದರೆ ಅದರಿಂದ ನಮ್ಮ ಮಿದುಳಲ್ಲಿ ಈ ರೀತಿ ರಾಸಾಯನಿಕ ವಸ್ತುಗಳ ಬದಲಾವಣೆ ಆಗ್ತದೆ ಅಂದಾಗ ನಾವು ಅದನ್ನ ಸತ್ಯ ಅಂತ ಒಪ್ಕೊಳ್ತೇವೆ, ಇನ್ನೊಂದು 100 ಜನರಿಗೆ ಫಾರ್ವರ್ಡ್ ಮಾಡ್ತೇವೆ. ಸೊ ಈ ಪ್ಲೀಸ್, ಸಾರಿ, ಥ್ಯಾಂಕ್ ಯು, ಈ ಮ್ಯಾಜಿಕಲ್ ವರ್ಡ್ಸ್ ಅವು ಈಗ ವಾಪಸ್ಸು ಅವನ್ನ ಅಧ್ಯಯನಗಳ ಮೂಲಕ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಪ್ರತಿದಿನ ನೀವು ಗ್ರಾಟಿಟ್ಯೂಡ್ ಪ್ರೇಯರ್ ಮಾಡಿ. ನಿಮ್ಮ ಬದುಕಿಗೆ, ಇವತ್ತಿನ ದಿನಕ್ಕೆ, ನಿಮ್ಮ ಸಂತೋಷಕ್ಕೆ, ನಿಮ್ಮ ಸೌಖ್ಯಕ್ಕೆ, ನಿಮ್ಮ ನೆಮ್ಮದಿಗೆ ಕಾರಣ ಆದ ವ್ಯಕ್ತಿಗಳು, ವಸ್ತುಗಳು, ಘಟನೆಗಳು, ಅವಕ್ಕೆ ಒಂದು ಥ್ಯಾಂಕ್ಸ್ ಹೇಳಿ ಪ್ರತಿದಿನ. ಉದಾಹರಣೆ, ಇವತ್ತಿನ ಈ ದಿನದ ನನ್ನ ಸಂತೋಷದ ಒಂದು ಭಾಗದಲ್ಲಿ ಪ್ರದೀಪ್ ಅವರ ಕಾಂಟ್ರಿಬ್ಯೂಷನ್ ಇದೆ, ಅವರಿಗೆ ಥ್ಯಾಂಕ್ ಯು, ಇಟ್ಸ್ ಮ್ಯೂಚುವಲ್. ಸೊ ಇವತ್ತಿನ ರಾತ್ರಿಯ ಪ್ರೇಯರ್ ಅಲ್ಲಿ ನಂದು ನನ್ನ ಸಂತೋಷದಲ್ಲಿ ಇವರ ಪಾಲಿದೆ ಅಂತ, ನಾನೊಂದು ಹೊಸ ವಿಚಾರ ಅವರಿಂದ ಏನೋ ಕಲಿತೆ, ಅದಕ್ಕಾಗಿ ಅವರಿಗೆ ನಾನು ಗ್ರೇಟ್ಫುಲ್ ಆಗಿದ್ದೇನೆ ಅಂತ. ಈ ಗ್ರಾಟಿಟ್ಯೂಡ್ ಪ್ರೇಯರ್ ಮಾಡಿ ನಿಮ್ಮ ತೊಂದರೆಗಳಿಗೆ ಸಹಾಯ ಆಗ್ತದೆ ಅಂತ ಅವ್ರು ಹೇಳ್ತಾರೆ. ತೊಂದರೆಗಳೇನು? ನಿಮ್ಮ ಬಿ ಪಿ ಕಡಿಮೆ ಆಗ್ತದೆ, ನಿಮ್ಮ ಶುಗರ್ ಕಡಿಮೆ ಆಗ್ತದೆ, ಅಥವಾ ನಿಮಗೆ ಫ್ರಸ್ಟ್ರೇಷನ್ ಇದೆ, ಬೇಸರ ಇದೆ, ನಿದ್ರೆ ಬರ್ತಾ ಇಲ್ಲ, ಆರೋಗ್ಯದ ಸಮಸ್ಯೆಗಳಿದೆ. ಅದ್ ಹೆಂಗೆ ಆರೋಗ್ಯ ಸಮಸ್ಯೆ? ನಾನು ಮಾತ್ರೆ ತಗೊಳಿದ್ರೆ ಕಡಿಮೆ ಆಗುತ್ತಾ ಅಂತ ವಾದ ಮಾಡೋರಿಗೆ ಇದರಲ್ಲಿ ಉತ್ತರ ಇಲ್ಲ. ಆದ್ರೆ ಇಷ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ನನಗೆ ಇಷ್ಟು ಜನ ಸಹಾಯ ಮಾಡಿದ್ದಾರೆ ಅಂತ ನಾನು ಲಿಸ್ಟ್ ಮಾಡ್ಕೊಳ್ಳೋದನ್ನ ಬಿಟ್ಬಿಟ್ಟಿದ್ದೇನೆ. ಆದ್ರೆ ಇವತ್ತು ಬೆಳಗ್ಗೆ ನನಗೆ ಬೇಸರ ತರಿಸಿದವ್ರು ನೆನಪಿಟ್ಕೊಳ್ತೇನೆ, ನೋವು ಮಾಡಿದವ್ರು ನೆನಪಿಟ್ಕೊಳ್ತೇನೆ, ಮೋಸ ಮಾಡಿದವ್ರು ನೆನಪಿಟ್ಕೊಳ್ತೇನೆ, ಹಣ ತಕೊಂಡು ವಾಪಸ್ ಕೊಡ್ದಿದ್ರೆ ನೆನಪಿಟ್ಕೊಳ್ತೇನೆ. ಆ ವಿಚಾರಗಳು ಮಾಡುವಾಗ ಆಗ್ಲೂ ಕೆಲವೊಂದು ರಾಸಾಯನಿಕ ವಸ್ತುಗಳು ಬದಲಾವಣೆ ಆಗ್ತದೆ ನನ್ನ ದೇಹದಲ್ಲಿ. ನನ್ನ ಬಿ ಪಿ ಜಾಸ್ತಿ ಆಗ್ತದೆ, ನಂದು ಹೈಡ್ರೋಕ್ಲೋರಿಕ್ ಆಸಿಡ್ ಜಾಸ್ತಿ ಆಗ್ತದೆ, ನನ್ನ ಮಾಂಸಖಂಡಗಳು ಸೆಳೀತಾ ಬರ್ತದೆ. ಯಾರನ್ನೋ ನಾನು ಕೋಪದಿಂದ ನೆನೆಸ್ಕೊಳ್ಳುವಾಗ ನನಗೆ ಸೆಳೆತ ಬರ್ತದೆ, ಆಗ ನನ್ನ ಕತ್ತು ನೋವು ಆಗ್ತದೆ, ತಲೆನೋವು ಆಗ್ತದೆ, ನನಗೆ ಸುಸ್ತಾಗ್ತದೆ. ಸೊ ಸಂಜೆ ಕೊನೆಯಲ್ಲಿ ನಾನು ಇಟ್ಕೊಂಡಿರ್ತಕ್ಕಂಥ ಮನಸ್ಸಿನ ಬೇಸರ, ದುಃಖ ಅಥವಾ ಸಿಟ್ಟು, ಯಾರನ್ನು ಕ್ಷಮಿಸಲಾರದ ಸ್ಥಿತಿಯಲ್ಲಿ ನಾನು ಇದ್ದ ಒಂದು ಪರಿಸ್ಥಿತಿ, ಅದು ದಿನದ ಕೊನೆಯಲ್ಲಿ ನನ್ನನ್ನ ಸುಸ್ತು ಮಾಡಿ ಹಾಕ್ತದೆ. ಅದಕ್ಕೆ ವೈಸ್ ವರ್ಸ ಗ್ರಾಟಿಟ್ಯೂಡ್ ಅಲ್ವಾ. ನಮ್ಮ ಜನಪದರು ಯಾರ ಹೆಸರು ಹೇಳದೇನೆ ಅವ್ರು ಹೇಳ್ಕೊಂಡ್ ಬಿಟ್ಟಿದ್ದಾರೆ, ಬೆಳಗ್ಗೆದ್ದು ಯಾರ್ಯಾರ ನೆನೆಯಲ್ಲಿ ಅಂತ. ನಮ್ಗೆ ಜೀರಿಗೆ, ಸಾಸಿವೆ ಜೀರಿಗೆ ಬೆಳೆದು ಕೊಟ್ಟಂತ ಭೂಮಿ ತಾಯಿಗೆ ಬೆಳಗ್ಗೆ ಎದ್ದು ಒಂದು ಗಳಿಗೆ ನೆನಿಬೇಕು ಅಂತ. ನಮ್ಮ ಭಾರ ಆಕೆ ಹೊರ್ತಾಳೆ, ನಮ್ಗೆ ತಿನ್ಲಿಕ್ಕೆ ಕೊಡ್ತಾಳೆ. ಸೊ ಬೆಳಗ್ಗೆ ಎದ್ದು ಒಂದು ಗಳಿಗೆ ಭೂಮಿ ತಾಯಿಗೆ, ಬೆಳಗ್ಗೆ ಎದ್ದು ನಾವು ಸೂರ್ಯನಿಗೆ ನಮಸ್ಕಾರ ಮಾಡುತ್ತೆ. ಯಾಕೆ ಅಂದ್ರೆ ಇನ್ನು ಬೆಳಕಿನಿಂದ ನಮ್ ದಿನ ಶುರುವಾಗಿದೆ, ಆಹಾರ ಬೆಳಿಲಿಕ್ಕೆ ಕಾರಣ ಸೂರ್ಯ ಅಂತ ಅಲ್ವಾ. ಸೊ ನಮ್ಮ ದಿನ ಕೃತಜ್ಞತೆಯಿಂದ ಪ್ರಾರಂಭ ಆಗ್ಬೇಕಿತ್ತು, ಅದನ್ನ ನಾವು ಮರ್ತು ಬಿಟ್ಟಿದ್ದೇವೆ. ಅಲ್ಲಿಗೆ ಯಾರ್ಯಾರಿಗೆ ಯಾವತ್ತು ಕೃತಜ್ಞತೆನ ತಲುಪಿಸ್ಬೇಕು ಅದನ್ನ ಆವಾಗ್ಲೇ ತಲುಪಿಸ್ಬಿಟ್ರೆ ನನ್ನ ಮನಸ್ಸಿನಲ್ಲಿ ನಿರಾಳತೆ. ನಾನು ನಿಮಗೆ ಆ ಥ್ಯಾಂಕ್ಸ್ ಹೇಳಿದಾಗ ನೀವು ಇವ್ರು ನೆನ್ಪಿಟ್ಕೊಂಡಿದ್ರಲ್ಲ ನಾನು ಮಾಡಿದ ಸಹಾಯ, ಮೇಲ್ನೋಟಕ್ಕೆ ನೀವು ಹೇಳ್ಬೋದು ಅದೇನ್ ದೊಡ್ಡ ವಿಷಯ, ಅದು ಯಾರು ಮಾಡ್ತಾರೆ, ನೀವು ಅಂಥದ್ದು ಎಷ್ಟು ಮಾಡಿದಿರ ಏನೋ ಅಂತ ನೀವು ಮೇಲ್ನೋಟಕ್ಕೆ ಹೇಳ್ಬೋದು. ಆದ್ರೆ ಒಳಗೆ ನಿಮಗೆ ಸಮಾಧಾನ ಆಗ್ತದೆ, ಈ ಮನುಷ್ಯ ಗುರ್ತಿಸಿದ್ನಲ್ಲ ನಾನು ಮಾಡಿದ ಸಹಾಯವನ್ನ ಅಂತ ಅಲ್ವಾ. ಎರಡು ಕಡೆನೂ ಪಾಸಿಟಿವ್ ಹಾರ್ಮೋನ್ಸ್ ತುಂಬಾ ಉತ್ಪತ್ತಿ ಆಗ್ತದೆ. ಇನ್ನು ಏನು ರಿಸರ್ಚ್ ಹೇಳುತ್ತಂದ್ರೆ, ಒಂದು ರಸ್ತೆಯಲ್ಲಿ ಯಾರೋ ಒಂದು ವಯಸ್ಸಾದ ಒಂದು ಮುದುಕಿ ದಾಟ್ತಾ ಇದ್ದಾರೆ, ರಸ್ತೆ ಕಷ್ಟಪಡ್ತಾ ಇದ್ದಾರೆ, ಯಾರೋ ಒಬ್ಬ ಬಂದು ಆಕೆಗೆ ಕೈ ಹಿಡ್ಕೊಂಡು ಆಚೆ ದಾಟಿಸಿದ ಅವನಿಗೆ ಆರೋಗ್ಯದ ಲಾಭಗಳಿದೆ. ಮುದುಕಿಗೆ ಅಷ್ಟೇ ಅಲ್ಲ, ಆ ಸ್ಪರ್ಶದಲ್ಲಿ ಆ ಮುದುಕಿಗೂ ಆರೋಗ್ಯದ ಲಾಭಗಳಿದೆ. ಇಷ್ಟೇ ಅಲ್ಲ, ಅದನ್ನ ನೋಡಿ ನಾನು ಅಪ್ರಿಶಿಯೇಟ್ ಮಾಡ್ತೀನಲ್ಲ, ಈ ಹುಡುಗ ಆಗ್ಬೋದು ಮಾರ, ಯಾವ ತಾಯಿ ಮಗ ಇರ್ಬೋದು ಇವನು, ಎಷ್ಟು ಒಳ್ಳೆಯವನಿದ್ದಾನೆ. ಎಷ್ಟೊಂದ್ ಜನ ಹಾಗೆ ನಡ್ಕೊಂಡು ಹೋಗ್ಬಿಟ್ರು
ಈ ವಿಷಯ ಹೇಳ್ತಾನೆ ಮನಸ್ಸು ಅರಳೋ ಫೀಲಿಂಗ್ ಬರುತ್ತೆ. ಅರಳೋ ಫೀಲಿಂಗ್ ಇದೆಯಲ್ಲ, ಅದಕ್ಕೆ ಆಕ್ಸಿಟೋಸಿನ್ ರಾಸಾಯನಿಕ ವಸ್ತು ನಮ್ಮ ಮೆದುಳಲ್ಲಿ ಬಿಡುಗಡೆ ಆಗುವಂಥದ್ದು. ಅದು ಬಾಂಧವ್ಯವನ್ನ ಹೆಚ್ಚಿಸುತ್ತೆ. ಸೊ ಈ ಸಾರಿ, ಥ್ಯಾಂಕ್ ಯು, ಪ್ಲೀಸ್, ಈ ಶಬ್ದಗಳಿಗೆ ಅದು ಕೇವಲ ಔಪಚಾರಿಕವಾಗದೆ, ಈಗ ಯಾರೋ ಹೇಳ್ತಾರೆ, ಮಕ್ಕಳಿಗೆ ಹೇಳಿಸ್ತಾರೆ, ಆಯ್ತು ನೀನ್ ಮಾಡಿ ತಪ್ಪಲ್ಲ, ಒಂದು ಸಾರಿ ಹೇಳ್ಬಿಡು ಅವನಿಗೆ, ಅಂದ್ರೆ ಆ ಮಗು ಸಿಟ್ಟಲ್ಲಿ ಆಯ್ತು ಸಾರಿ ಹೇಳುತ್ತೆ. ಅದು ಔಪಚಾರಿಕವಾಗಿ. ಅದಕ್ಕೆ ಮಕ್ಕಳೆಲ್ಲ ಅದು ಗೊತ್ತಿರಲ್ಲ, ಅದ್ರ ಲಾಭ ಗೊತ್ತಿರಲ್ಲ. ನಾವು ದೊಡ್ಡವರು ಅನ್ಸ್ಕೊಂಡಿದೀವಲ್ಲ, ನಮಗೆ ಗೊತ್ತಲ್ಲ ಒಂದು ಥ್ಯಾಂಕ್ ಯು ಹೇಳುವಂತ, ಅದು ಮನದಿಂದ ಬರ್ಬೇಕು, ಒಳಗಿಂದ ಬರ್ಬೇಕು. ಸಾರಿ ಹೇಳ್ಬೇಕು ಅಂದ್ರೂ ಕೂಡ ಶಬ್ದಗಳಲ್ಲ, ನಿಮ್ಮ ಕಣ್ಣುಗಳಲ್ಲಿ ಸಾರಿ ಕಾಣಿಸ್ತಿರ್ಬೇಕು, ನಿಮ್ಮ ಮುಖದಲ್ಲಿ ಸಾರಿ ಕಾಣಿಸ್ತಾ ಇರ್ಬೇಕು, ನಿಮ್ಮ ದೇಹದ ಭಂಗಿಯಲ್ಲಿ ಸಾರಿ ಕಾಣಿಸ್ತಾ ಇರ್ಬೇಕು. ಇಲ್ಲ ನಾನು ಹೇಳುವ ರೀತಿಯಲ್ಲಿ ಸಾರಿ ಹೇಳ್ದೆ, ಅವರಿಗೆ ಗೊತ್ತು ಇವನು ಔಪಚಾರಿಕವಾಗಿ ಹೇಳ್ತಾ ಇದ್ದಾನೆ ಅಂತ, ಅದು ನಮ್ಗೆ ಹೆಲ್ತ್ ಬೆನಿಫಿಟ್ಸ್ ಆಗಲ್ಲ. ಯಾಕಂದ್ರೆ ಅದ್ ಹೊರಗಿನ ದೇಹದ ಬದಲಾವಣೆಗೆ ತಕ್ಕಂಗೆ ಒಳಗೆ ಆಗ್ತದೆ. ವಿ ಶುಡ್ ಮೀನ್ ಇಟ್. ಶಬ್ದ ಮತ್ತು ಅಶಾಬ್ದಿಕ ನಮ್ಮ ವರ್ತನೆಗಳಲ್ಲಿ ಕೂಡ ವಿ ಶುಡ್ ಮೀನ್ ಇಟ್. ಇನ್ನು ಸಾರಿ ವಿಚಾರಕ್ಕೆ ಬರ್ತೇನೆ, ಫರ್ಗಿವಿಂಗ್. ಇದನ್ನು ಅಗೇನ್ ನಮ್ಗೆ ಯಾವುದೋ ಯೂನಿವರ್ಸಿಟಿಯವರು ಸ್ಟಡಿ ಮಾಡಿ ಒಂದಷ್ಟು 100 ಜನ ಹೃದ್ರೋಗಿಗಳನ್ನ ಅವ್ರು ಸ್ಟಡಿ ಮಾಡಬೇಕು. ಯಾರು ತುಂಬಾ ಸಿಟ್ಟು, ಬೇಸರ, ಹತಾಶೆಯಲ್ಲಿದ್ದಾರೆ ಅವ್ರನ್ನ ಸ್ಟಡಿ ಮಾಡಬೇಕು. ಇನ್ನೊಂದು 100 ಜನ ಅವ್ರು ಸ್ಟಡಿ ಮಾಡ್ಬೇಕು ಯಾರು ತುಂಬಾ ಯಾರನ್ನೂ ಬೇಸರ ಇಟ್ಕೊಳ್ಳೋದಿಲ್ಲ, ಮನಸ್ಸಲ್ಲಿ ಕ್ಷಮಿಸ್ಬಿಡ್ತಾರೆ, ಅವರ ಮನಸ್ಸಲ್ಲಿ ಯಾರ ಬಗ್ಗೆನೂ ದ್ವೇಷ ಇಟ್ಕೊಳ್ಳೋದಿಲ್ಲ, ಅವರ ಆರೋಗ್ಯನ ಗಮನಿಸ್ತಾರೆ. ಯಾರು ತುಂಬಾ ಕ್ಷಮಿಸುವಂತಹ ಗುಣವನ್ನು ಒಳಗೊಂಡಿದ್ದಾರೆ ಅವರು ಹೆಚ್ಚು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳನ್ನ ಅನುಭವಿಸೋದಿಲ್ಲ ಅಂತ. ಅದರ ಅರ್ಥ ಏನು? ನಾವು ತುಂಬಾ ಒತ್ತಡದಲ್ಲಿದ್ದಾಗ, ಸಿಟ್ಟಿನಲ್ಲಿದ್ದಾಗ, ದ್ವೇಷದಲ್ಲಿದ್ದಾಗ ಈ ಕೆಲವೊಂದು ಹಾರ್ಮೋನ್ಗಳು, ರಾಸಾಯನಿಕ ವಸ್ತುಗಳು, ಕೋಪಕ್ಕೆ, ಒತ್ತಡಕ್ಕೆ ಕಾರಣ ಆಗುವಂತ ಹಾರ್ಮೋನ್ಗಳು, ಅವು ಜಾಸ್ತಿ ಬಿಡುಗಡೆ ಆಗ್ತದೆ. ಅದು ಕ್ಷಮೆಯಲ್ಲಿ, ಗ್ರಾಟಿಟ್ಯೂಡ್ ಅಲ್ಲಿ ಅವು ಕಡಿಮೆ ಆಗ್ತದೆ. ಸೊ ಐ ಶುಡ್ ಫರ್ಗಿವ್ ಪೀಪಲ್. ನಮಗೆ ಅನಿಸ್ಬೋದು, ಸರ್ ನಾನು ಹೇಗೆ ಅವನನ್ನು ನೆನೆಸ್ಕೊಂಡ್ರೆ ನನಗೆ ಮೈಯೆಲ್ಲ ಉರಿತದೆ, ಅವನನ್ನು ಕ್ಷಮಿಸಕ್ ಸಾಧ್ಯ ಇಲ್ಲ, ನಾನು ಸಾಯೋವರೆಗೂ ಅವನನ್ನು ಕ್ಷಮಿಸೋದಿಲ್ಲ. ಅದ್ರ ಅರ್ಥ ಏನಂದ್ರೆ, ಐ ಹ್ಯಾವ್ ಡಿಸೈಡೆಡ್ ಟು ಸಫರ್ ಟಿಲ್ ದ ಎಂಡ್. ಅವನನ್ನ ಕ್ಷಮಿಸದೇ ಇದ್ರೆ ಸಫರ್ ಆಗೋನು ಅವನಲ್ಲ, ಇಟ್ ಡಸಂಟ್ ಮೇಕ್ ಅ ಡಿಫರೆನ್ಸ್ ಟು ಹಿಮ್. ಅವನು ಆರಾಮಾಗಿದ್ದಾನೆ. ಆದ್ರೆ ಅವನು ಇಲ್ಲಿ ಕೂರಿಸ್ಕೊಂಡು ಪ್ರತಿದಿನ ಅವನ ಜ್ಞಾಪಿಸ್ಕೊಂಡು, ನನ್ನ ಹಾರ್ಟ್ ದೊಡ್ಡದಾಗ್ತಿದೆ, ದೊಡ್ಡದು ನಾಟ್ ಇನ್ ಹೆಲ್ದಿ ವೇ, ಅನಾರೋಗ್ಯದಲ್ಲಿ ದೊಡ್ಡದಾಗ್ತಿದೆ. ಸೊ ಫರ್ಗಿವ್ ಪೀಪಲ್ ನಾಟ್ ಬಿಕಾಸ್ ದೇ ಡಿಸರ್ವ್ ಫರ್ಗಿವ್ನೆಸ್, ಫರ್ಗಿವ್ ಪೀಪಲ್ ಬಿಕಾಸ್ ಯು ಡಿಸರ್ವ್ ಪೀಸ್ ಆಫ್ ಮೈಂಡ್. ಈ ರಿಯಲೈಸೇಷನ್ ಆಗ್ಬೇಕಾಗಿದೆ. ಎಸ್. ಸೊ ನನ್ನ ಆರೋಗ್ಯಕ್ಕೋಸ್ಕರ, ನನ್ನ ನೆಮ್ಮದಿಗೋಸ್ಕರ, ನನ್ನ ನಿರಾಳತೆಗೋಸ್ಕರ ನಾನು ಕ್ಷಮಿಸ್ಬೇಕಾಗ್ತದೆ. ಇಲ್ಲದಿದ್ರೆ ನಾನು ಎಲ್ಲ ಪ್ರತಿದಿನ ಅವರನ್ನ ನಾನು ಒತ್ಕೊಂಡು ತಿರುಗಾಡ್ತೀನಿ, ಅವ್ರನ್ನ ಒತ್ಕೊಂಡೇ ಮಲಗ್ತೀನಿ, ಅವ್ರನ್ನ ಒತ್ಕೊಂಡು ಊಟ ಮಾಡ್ತೀನಿ, ಅವ್ರನ್ನ ಒತ್ಕೊಂಡು. ಅವನು ಆರಾಮಾಗಿ ಸಂತೋಷವಾಗಿ ಜೀವನದಲ್ಲಿ ನೆಮ್ಮದಿಯಾಗಿದ್ದಾನೆ. ಯಾಕೆಂದ್ರೆ ಅವ್ನು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನಾನು ಅನ್ಕೊಂಡಿದ್ದೆ ಅವ್ನು ಎಷ್ಟು ಆರಾಮಾಗಿದ್ದಾನೆ ನೋಡು, ಅವ್ನು ನೋಡಿದ್ರೆ ಉರಿತದೆ. ಈಗ ನನಗೆಲ್ಲ ತೊಂದರೆ ಕೊಡೋದು ಕೊಟ್ಟು ಅವ್ರು ಆರಾಮಾಗಿದ್ದಾರೆ. ಅವ್ರು ಆರಾಮಾಗಿದ್ದಾರೆ, ನೀನು ಆರಾಮಾಗಿರ್ಬೇಕಂದ್ರೆ ಅವರನ್ನ ಕ್ಷಮಿಸ್ಬಿಡು. ಎತ್ತಿ ಅವರನ್ನ ಕೆಳಗಿಟ್ಟು, ಆಯ್ತಪ್ಪ ಇನ್ನು ನನ್ಗೂ ನಿಮ್ಗೆ ಯಾವ ಸಂಬಂಧ ಇಲ್ಲ, ಆರಾಮಾಗಿ ಬದುಕೋ, ನಾನು ಆರಾಮಾಗಿದ್ದೆ. ಸೊ ದಟ್ ಈಸ್ ಥ್ಯಾಂಕ್ ಯು, ಸಾರಿ, ಪ್ಲೀಸ್ ಹೇಳುವಂಥದ್ದು ಮ್ಯಾಜಿಕಲ್ ವರ್ಡ್ಸ್. ನಿಮ್ಮ ಮನೋವೈದ್ಯರ ಕೊಠಡಿಗೆ ಸಮಸ್ಯೆಗಳು ಇಟ್ಕೊಂಡು ಬಂದಿರ್ತಾರೆ, ಗಂಡ ಹೆಂಡತಿ ಬಂದಿರ್ತಾರೆ, ತಂದೆ ತಾಯಿ ಮಕ್ಕಳು ಬಂದಿರ್ತಾರೆ, ಅವರೆಲ್ಲ ಹೀಗೆ ಸಮಸ್ಯೆ, ನಾನು ಹೀಗೆ ಹೇಳಿದೆ, ಅದು ಅವನಿಗೆ ಕೆಟ್ಟದಾಗಿ ಕಾಣ್ತದೆ, ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದೆ ಅಂತ. ಅವರು ಹೇಳಿದ ಸಮಸ್ಯೆಗೆ ಅವರು ಮನೆಯಲ್ಲಿ ಹೇಳಿರಬಹುದಾದ ಸಮಜಾಯಿಷಿಗಳನ್ನು ನಾವು ಹೇಳ್ತೇವೆ. ಓಕೆ, ಆತ ಅಲ್ಲಿ ನಮ್ಮ ಎದುರಿಗೆ ಕೂತಿರ್ತಕ್ಕಂಥ ನಮ್ಮ ಕ್ಲೈಂಟ್ ಆಯ್ತು ಅಂತ ಒಪ್ಕೊಂಡು ಹೋಗ್ತಾರೆ. ನಾವು ಹೇಳಿದ್ದು ಮನೆಯವರಿಗೆ ಪ್ರಶ್ನಾರ್ಥಕ ಚಿಹ್ನೆ. ನಾವು ಅದನ್ನೇ ಹೇಳಿದ್ವಿ ಮನೆಯಲ್ಲಿ, ನಮ್ಮ ಮಾತು ಯಾಕೆ ಕೇಳಲಿಲ್ಲ ಅವನು, ನೀವು ಅಂಥದ್ದು ಏನ್ ಮಾಡಿದ್ರಿ ಅಂತ. ನಾನು ಮಾಡಿದ್ದು ನನ್ನ ಟೋನನ್ನ ಕೆಳಗಿಳಿಸಿ, ಇದನ್ನ ಮಾಡಿ ನೋಡ್ತೀಯಾ ಪ್ಲೀಸ್ ಅನ್ನುವ ರೀತಿಯಲ್ಲಿ ಹೇಳಿರ್ತೀನಿ ಅಷ್ಟೇ. ಸಮಾಧಾನ ಚಿತ್ತದಿಂದ ಹೇಳ್ಬೇಕು. ನೀನ್ ಬಂದಿದ್ಯಾ, ಥ್ಯಾಂಕ್ ಯು. ನೀನ್ ನನ್ನ ಹತ್ರ ಮಾತಾಡಕ್ ಡಿಸೈಡ್ ಮಾಡಿದ್ಯಾ, ಥ್ಯಾಂಕ್ ಯು. ಇದೊಂದು ಪ್ರಯತ್ನ ಮಾಡಿ ನೋಡಿಯಾ, ನೀನು ನೆಕ್ಸ್ಟ್ ವೀಕ್ ಬಂದಾಗ ಇದನ್ನ ಮಾಡಿ ತರ್ತೀಯಾ, ಓ ನೀನು ನಾನು ಹೇಳಿದ್ದು ಮಾಡಿದ್ಯಾ, ಥ್ಯಾಂಕ್ ಯು. ಸೊ
ಅವನ್ ಬಂದಿರೋದು ಅವನ ಸಹಾಯಕ ಆಗಿದ್ರು ಕೂಡ ನನ್ನ ಮಾತು ಕೇಳದೆ ನೀನು, ನನ್ನ ಮಾತು ಕೇಳಲಿಕ್ಕೆ ನೀನು ರೆಡಿ ಆಗಿದ್ದೀಯಾ ಮಾಡದ ಟೋನಲ್ಲಿ ಅವ್ರು ಕೇಳಿರ್ತಾರೆ ಅಷ್ಟೇ. ಸೊ ಅಲ್ಲಿ ಬದಲಾಗಿದ್ದ ಟೋನ್ ಮಾತ್ರ. ದಟ್ಸ್ ಇಟ್. ತುಂಬಾ ಅಂದ್ರೆ ಒಂದು ಸಿಂಪಲ್ ವರ್ಡ್ ಬಟ್ ಅಷ್ಟೊಂದು ಆಳವಾದ ಮೀನಿಂಗ್ ಹೊಂದ್ಕೊಂಡಿದೆ ಅನ್ನೋದು ಹೌದು. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಮತ್ತೆ ಮುಖ್ಯವಾಗಿ ಈಗ ನೀವು ಜಾಸ್ತಿ ಅಂದ್ರೆ ಗಮನ ಹರಿಸೋದು ಈ ಸಂಬಂಧಗಳ ಬಗ್ಗೆ. ಸೊ ಈ ಸಂಬಂಧಗಳು ಇವತ್ತಿನ ಕಾಲಘಟ್ಟದಲ್ಲಿ ಯಾವ ಯಾವ ರೀತಿ ಇದೆ ಅನ್ನೋದಕ್ಕೆ ನೀವು ಪುಸ್ತಕಗಳನ್ನೇ ಬರೆದಿದ್ದೀರಾ. ಸೊ ಸಾಧಾರಣ ಒಂದು 30 ವರ್ಷದ ಹಿಂದಿನ ಸಂಬಂಧದ ರೂಪಕ್ಕೂ ಇವಾಗಿನ ರೂಪಾಂತರಕ್ಕೂ ನಿಮ್ಮ ಉಪಮೆ ಏನು, ನಿಮ್ಮ ವ್ಯಾಖ್ಯಾನ ಏನು? ಸಂಬಂಧಗಳ ಬಗ್ಗೆ ಯಾಕೆ ನಾನು ಮಾತನಾಡಲಿಕ್ಕೆ ಅಥವಾ ಪುಸ್ತಕಗಳನ್ನು ಬರೀಲಿಕ್ಕೆ ಶುರು ಮಾಡಿದೆ ಅಂದ್ರೆ, ನಾನು ಮನೋವೈದ್ಯನಾಗಿ ನನ್ನ ಚೇಂಬರಲ್ಲಿ ಕೂತ್ಕೊಂಡು ಚಿಕಿತ್ಸೆ ನೀಡುವಾಗ ಒಂದಷ್ಟು ಬಯಾಲಜಿಕಲ್ ಡಿಸಾರ್ಡರ್ಸ್ ಇರುತ್ತೆ. ಅಂದ್ರೆ ಮಿದುಳಿನಲ್ಲಿ ಆಗುವಂತಹ ರಾಸಾಯನಿಕ ಬದಲಾವಣೆಗಳು, ಸ್ಟ್ರಕ್ಚರಲ್ ಚೇಂಜಸ್, ಇಂಥದ್ದೆಲ್ಲ ಕೆಲವೊಂದು ಕಾಯಿಲೆಗಳಿರುತ್ತೆ. ಅದಕ್ಕೆ ಯಾವ ತೊಂದರೆನೂ ಆಗ್ಬೇಕಾಗಿಲ್ಲ, ತಾನೇ ಬರುವಂಥದ್ದು. ಈಗ ನೀವೆಲ್ಲ ಕೇಳಿರ್ತೀರ, ಸ್ಕಿಜೋಫ್ರಿನಿಯಾ ಅನ್ನೋ ಕಾಯಿಲೆ, ಖಿನ್ನತೆ ಅನ್ನೋ ಕಾಯಿಲೆ, ಆತಂಕದ ಕಾಯಿಲೆಗಳು, ಗೀಳು ಕಾಯಿಲೆಗಳು, ಇವೆಲ್ಲ ಸೈಂಟಿಫಿಕಲಿ ಸ್ಟಡಿಡ್. ಅಂದ್ರೆ ಮಿದುಳಿನಲ್ಲಿ ಆಗುವ ಈ ರಾಸಾಯನಿಕಗಳ ಏರುಪೇರು ಅಥವಾ ವಂಶವಾಹಿನಿಗಳಿಂದ ಬರುವಂತಹ ಕೆಲವೊಂದು ತೊಂದರೆಗಳು, ಜೆನೆಟಿಕ್ಸ್, ಹೆರಿಡಿಟರಿ, ಅತಿ ಚಟುವಟಿಕೆ, ಏಕಾಗ್ರತೆ ಕೊರತೆಗೆ ಮಿದುಳಲ್ಲಿ ಇರತಕ್ಕಂಥ ಸಮಸ್ಯೆಗಳು. ಸೊ ಅಂಥದನ್ನ ಒಂದು ಗುಂಪನ್ನು ಬಿಟ್ರೆ ನಮ್ಮ ಚೇಂಬರ್ಗೆ ಬರುವಂಥದ್ದು ಹೆಚ್ಚಿನ ತೊಂದರೆಗಳು ವ್ಯಕ್ತಿ ಅಸಂತೋಷಕ್ಕೆ ಒಳಗಾಗಿರುತ್ತೆ, ದುಃಖದಲ್ಲಿ ಒಳಗಾಗಿರ್ತಕ್ಕಂಥದ್ದು ಹೆಚ್ಚಿನದು ತನ್ನ ಸಂಬಂಧಗಳನ್ನ ಸರಿಯಾಗಿ ನಿರ್ವಹಣೆ ಮಾಡ್ಲಿಕ್ಕೆ ಕಲ್ತ್ಕೊಂಡಿಲ್ದೇ ಇರತಕ್ಕಂಥದ್ದು. ಅದಕ್ಕೆ ಔಷಧಿ ಕೊಡೋದು ಸುಲಭ, ಇದಕ್ಕಷ್ಟು ಅದು ತುಂಬಾ ಸುಲಭ. ಒಂದು ಮಾತ್ರೆ ಆ ಒಂದು ಮಾತ್ರೆ ಆ ವ್ಯಕ್ತಿಯ ಕೋಪವನ್ನು ಕಡಿಮೆ ಮಾಡುತ್ತೆ, ಸಂಶಯವನ್ನು ಕಡಿಮೆ ಮಾಡುತ್ತೆ, ನಿದ್ರೆ ಬರದಿದ್ರೆ ನಿದ್ರೆಗೆ ಸಮಸ್ಯೆ ಅದನ್ನು ಪರಿಹಾರ ಮಾಡುತ್ತೆ, ಅಥವಾ ಅತಿಯಾದ ದುಃಖ, ಕಾಯಿಲೆಯಿಂದ ಬರ್ತಾ ಇರತಕ್ಕಂಥ ದುಃಖ. ಒಂದು ಮಾತ್ರೆ 2 ವಾರ ಕಳೆದಾಗ, ಡಾಕ್ಟ್ರೇ ನಾನು 2 ವಾರದ ಕೆಳಗೆ ನನಗೆ ಬದುಕುದೇ ಬೇಡ ಅನಿಸ್ತಾ ಇತ್ತು, ಆತ್ಮಹತ್ಯೆ ಮಾಡ್ಕೊಳ್ಳುವ ಆಲೋಚನೆ ಬರ್ತಾ ಇತ್ತು, ಈಗ ನನಗೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಡಿಫ್ರೆನ್ಸ್ ಇದೆಯಲ್ಲ, ನನಗೆ ಈಗೂ ಕಾಯಿಲೆ ಇರುತ್ತೆ ಅಂತಾನೆ ಗೊತ್ತಿರಲಿಲ್ಲ ಅನ್ನುವ ಬದಲಾವಣೆ ಆ ಮಾತ್ರೆ ಮಾಡುತ್ತೆ. ಆದ್ರೆ ನೀವು ಹೇಳಿದಾಗೆ ಈ ಸಂಬಂಧಗಳಲ್ಲಿ ಉಂಟಾಗುವ ಸಮಸ್ಯೆಗಳಿಗೆ ಒಂದು ಮಾತ್ರೆಯಿಂದ ಏನ್ ಸರಿ ಮಾಡ್ಲಿಕ್ಕೆ ಆಗ್ತದೆ ಅಲ್ವಾ? ನಿಮಗೆ ಖಿನ್ನತೆ ತರಿಸೋದು ಇದು. ಸೊ ವ್ಯಕ್ತಿಯ ಹಲವಾರು ಜನ ತಮ್ಮ ದುಃಖ, ಬೇಸರ, ಹಲವಾರು ಸಮಸ್ಯೆಗಳನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಒಂಥರ ಸಿಂಪಲ್ ಈಕ್ವೇಶನ್ ತರಕ್ಕೆ. ನಿನ್ನ ಸಂಬಂಧಗಳನ್ನು ಚೆನ್ನಾಗಿ ನಿಭಾಯಿಸ್ಲಿಕ್ಕೆ ಗೊತ್ತಿದ್ಯಾ, ನೀನ್ ಖುಷಿಯಾಗಿರ್ತೀಯ, ನಿನ್ ಸಂಬಂಧಗಳನ್ನು ಚೆನ್ನಾಗಿ ನಿಭಾಯಿಸ್ಲಿಕ್ಕೆ ಗೊತ್ತಿಲ್ವಾ, ನೀನ್ ದುಃಖವಾಗಿರ್ತೀಯ ಅನ್ನೋ ತರಕ್ಕೆ ಎಲ್ಲ ವ್ಯಕ್ತಿಗಳಿಗೆ ಜನರಲೈಸ್ ಮಾಡೋಷ್ಟು ಮಟ್ಟಿಗೆ ನಾವು ಸಮಸ್ಯೆಗಳನ್ನು ನೋಡ್ಲಿಕ್ಕೆ ಶುರು ಮಾಡಿದ್ವಿ. ಮಕ್ಕಳಲ್ಲಿ ತೊಂದರೆಗಳು, ಭಾವನಾತ್ಮಕ ತೊಂದರೆಗಳು, ವರ್ತನಾ ತೊಂದರೆಗಳು, ಅಕಾಡೆಮಿಕ್ ತೊಂದರೆಗಳು, ಹದಿಹರೆಯದ ಸಮಸ್ಯೆಗಳು, ಮದ್ಯ ಮಾದಕ ದ್ರವ್ಯ ವ್ಯಸನಗಳು. ಮೇಲ್ನೋಟಕ್ಕೆ ಸಮಸ್ಯೆ ಬೇರೆ, ಆದ್ರೆ ಅದರ ಹಿಂದೆ ಅಥವಾ ಅದನ್ನ ಸರಿಪಡಿಸ್ಲಿಕ್ಕೆ ನಾವು ಸಂಬಂಧಗಳನ್ನು ಸರಿ ಮಾಡ್ಬೇಕಾಗ್ತದೆ. ಯಾವುದೋ ಒಂದು ಬೇಸರ, ಆ ಬೇಸರಕ್ಕೆ ನಾನು ಕುಡಿತಾ ಇದ್ದೇನೆ. ಯಾವುದೋ ಒಂದು ಸಮಸ್ಯೆ, ಅದು ಕಪಲ್ಸ್ ಅಲ್ಲಿ ತೊಂದರೆ ಮಾಡ್ತಾ ಇದೆ, ಕಪಲ್ಸ್ ಅಲ್ಲಿ ಇರ್ತಕ್ಕಂಥ ಒಂದು ಸಮಸ್ಯೆ ಮಕ್ಕಳಿಗೆ ಅಫೆಕ್ಟ್ ಆಗ್ತಾ ಇದೆ, ಮಕ್ಕಳು ಬೇರೆ ಯಾವುದೋ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ತಾ ಇದ್ದಾರೆ ಅದರಿಂದಾಗಿ. ಸೊ ಈ ಸಂಬಂಧಗಳಲ್ಲಿ ಅದು ಸರಿಪಡಿಸ್ಲಿಕ್ಕೆ ಮುಖ್ಯವಾಗಿ ಅವರ ಮಧ್ಯೆ ಸಂವಹನ ಚೆನ್ನಾಗಿಲ್ದೇ ಇರುವಂತ ಕಮ್ಯುನಿಕೇಶನ್. ಸೊ ನೀವು ಕೇಳಿದಂತಹ ರೂಪಾಂತರದ ಬಗ್ಗೆ ಹೇಳ್ಬೇಕಂತಂದ್ರೆ, ವ್ಯಕ್ತಿಗಳು ಬೈ ಡಿಫಾಲ್ಟ್ ಅವರು ಮಾತಾಡಿದ್ರು ಯಾರೋ ಅವರನ್ನ ಮಾತಾಡಿಸುವಂಥದ್ದು ಪರಿಸ್ಥಿತಿ 30 ವರ್ಷದ ಹಿಂದೆ ಇತ್ತು ಅಲ್ವಾ? ಈಗ ಏನಾಗಿದೆ ಅಂತಂದ್ರೆ, ಒಂದು ಮನೆಯಲ್ಲಿ ಗಂಡ ಹೆಂಡತಿ, ಅವರು ಮನಸ್ಸು ಮಾಡಿದ್ರೆ ಒಂದು ಮಗು, ಅಥವಾ ಯಾರೋ ಮನೆ ಒಡತಿ ಪರ್ಮಿಷನ್ ಕೊಟ್ಟರೆ ಒಂದು ನಾಯಿ, ಇಲ್ಲ ಅಂದ್ರೆ ಇಲ್ಲ ಅನ್ನೋ ತರಕ್ಕೆ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗ್ತಾ ಇದೆ. ಸೊ ಲಿಟ್ರಲಿ ಆಧುನಿಕ ಸಂಭಾಷಣೆ ಆಗ್ತಾ ಇಲ್ಲ, ಮಾತುಕತೆ ಆಗ್ತಾ ಇಲ್ಲ. ಕಮ್ಯುನಿಕೇಶನ್ ಆಸ್ ರೆಡ್ಯೂಸ್ ಟು ಟೆಕ್ಸ್ಟ್ಸ್, ಆರ್ಗ್ಯುಮೆಂಟ್ಸ್ ಹ್ಯಾವ್ ಬಿಕಮ್ ಟೆಕ್ಸ್ಟ್,
Discussions have become phone calls. So finally people are in trouble. ನಾವು ಫೋನ್ಗಳನ್ನ ಇನ್ವೆಂಟ್ ಮಾಡಿದ್ದು ಯಾರೋ ದೂರದಲ್ಲಿರುವ ವ್ಯಕ್ತಿ ಹತ್ರ ಮಾತಾಡಬೇಕು ಅಂತ. ಅದು ಈಡೇರ್ತು, ಆದ್ರೆ ಪಕ್ಕದಲ್ಲಿರುವ ವ್ಯಕ್ತಿಯನ್ನ ಮಾತಾಡಿಸಬಾರ್ದು ಅನ್ನೋದು ಅದರ ಉದ್ದೇಶ ಆಗಿರಲಿಲ್ಲ. ದೂರದಲ್ಲಿರುವ ವ್ಯಕ್ತಿಯನ್ನ ಮಾತಾಡಿಸೋದಕ್ಕಿಂತ ಹೆಚ್ಚು ಹತ್ರದಲ್ಲಿರೋರು ದೂರ ಆದ್ರು ಅಂತ. ಎಸ್. ಸೊ ಇವತ್ತಿನ ಈ ಸಂವಹನ ಮಾಧ್ಯಮಗಳು ಡೆವಲಪ್ ಆದಷ್ಟು ನೀವು ಸಂಬಂಧಗಳಲ್ಲಿ, ಮನೆಗಳಲ್ಲಿ ಮತ್ತೆ ಸಾರ್ವಜನಿಕ ಸ್ಥಳಗಳಲ್ಲಿ ನೀವು ನೋಡಿದರೆ ಎವ್ರಿ ಒನ್ ಈಸ್ ಇನ್ವಾಲ್ವ್ಡ್ ಇನ್ ಕಮ್ಯುನಿಕೇಶನ್ ವಿತ್ ಸಂಬಡಿ ಎಲ್ಸ್ ಹೂ ಇಸ್ ನಾಟ್ ಸೋ ಇಂಪಾರ್ಟೆಂಟ್ ಟು ದೆಮ್. ಅವರ ಕಮ್ಯುನಿಕೇಶನ್ ವಿತ್ ಪರ್ಸನ್ ಹೂ ಇಸ್ ವೆರಿ ಇಂಪಾರ್ಟೆಂಟ್ ಟು ದೆಮ್ ಅವ್ರ ಜೊತೆಗೆ ಕಡಿಮೆ, ತೀರಾ ಕಡಿಮೆ, ಈ ರೀತಿ ಆಗ್ತಾ ಇದೆ. ಸೊ ಬದಲಾದ ಜಗತ್ತಿನಲ್ಲಿ ಏನಾಗ್ತಿದೆ ಅಂದ್ರೆ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಈ ಓ ಮನಸ್ಸೇ ನಿಧಾನಿಸು ಪುಸ್ತಕದ ಒಂದು ಅಂಶ ಅಂದ್ರೆ ನನಗೇನ್ ಬೇಕು, ನನಗೆ ಯಾರು ಮುಖ್ಯ, ನನಗೆ ಯಾರು ಸಂಬಂಧ, ಅದನ್ನೆಲ್ಲ ಕೂತು ಯೋಚನೆ ಮಾಡ್ಲಿಕ್ಕೆ ಸ್ವಲ್ಪ ಸಮಯ ಬೇಕು ಅಂತ. ಯಾಕಂದ್ರೆ ಯಾಕೆ ನನ್ನ ಮನೆಯ ಸದಸ್ಯರು ಫ್ರಸ್ಟ್ರೇಟ್ ಆಗ್ತಿದ್ದಾರೆ? ಯಾಕೆಂದ್ರೆ ಇವನಿಗೆ ನನಗೋಸ್ಕರ ಸಮಯ ಇಲ್ಲ. ನನಗೂ ಅಪ್ಪನ ಹತ್ರ ಕೂತ್ಕೊಂಡು ಏನೋ ಒಂದು ಮಾರ್ಗದರ್ಶನ ತಗೊಂಡ್ರೆ, ಅಥವಾ ಅಮ್ಮನಿಗೆ ನಾನು ಇಡೀ ದಿನ ನಡೆದದ್ದನ್ನ ಹೇಳಿದ್ರೆ ಅಮ್ಮನಿಗಾಗುವ ಸಮಾಧಾನ, ಸಂತೋಷ ನನಗೂ ಗೊತ್ತು. ಆದ್ರೆ ಅದನ್ನು ಮಾಡ್ಕೊಳ್ತಾ ಇಲ್ಲ. ನಾನು ಮನೆಗೆ ಬಂದ್ರೆ ಫೋನಲ್ಲಿ ಇದ್ದೇನೆ, ನಾನು ಎದ್ದ ತಕ್ಷಣ ಲ್ಯಾಪ್ಟಾಪ್ ಓಪನ್ ಮಾಡ್ತೇನೆ, ರಾತ್ರಿ 10 ಗಂಟೆಗೂ ನಾನು ಲ್ಯಾಪ್ಟಾಪ್ ಒಟ್ಟಿಗೆ ಮಲಗ್ತೇನೆ, ಮಧ್ಯರಾತ್ರಿ 2 ಗಂಟೆಗೆ ಎಚ್ಚರ ಆದ್ರೆ ಒಮ್ಮೆ ಫೋನ್ ನೋಡ್ತೇನೆ. ಸೊ ಆಕ್ಚುಲಿ ಏನಾಗ್ತಾ ಇದೆ, ಈ ಕಮ್ಯುನಿಕೇಶನ್ ಸಂಬಂಧಗಳನ್ನ ಹಾಳು ಮಾಡ್ತಾ ಇದೆ. ಕಮ್ಯುನಿಕೇಶನ್ ಇಲ್ಲದ್ದು. ಅಗೇನ್ ಐ ಕಮ್ ಬ್ಯಾಕ್, ಕಮ್ಯುನಿಕೇಶನ್ ಅಂದ್ರೆ ಬರೀ ಮಾತುಗಳಲ್ಲ, ಅಶಾಬ್ದಿಕ ವರ್ತನೆಗಳು. ಐ ಆಮ್ ಇಂಟ್ರೆಸ್ಟೆಡ್ ಇನ್ ಯು, ನಾನು ನಿಮ್ಮ ಮುಖ ನೋಡಿದೆ, ನಾನು ಬಂದ ತಕ್ಷಣ ನಿನ್ಗೊಂದು ಸ್ಮೈಲ್ ಮಾಡಿದೆ, ನಾನೊಂದು ಗ್ಲಾಸ್ ನೀರು ಕೊಟ್ಟೆ, ನೀನು ಕೂತ್ಕೊಳ್ಳಿಕ್ಕೆ ಸ್ವಲ್ಪ ಜಾಗ ಮಾಡಿ ಕೊಟ್ಟೆ, ನಾನು ಬೇರೆಲ್ಲೋ ಕೂತ್ಕೊಂಡಿದ್ದೆ, ಬಂದು ನಿನ್ನ ಪಕ್ಕ ಕೂತ್ಕೊಂಡೆ. ಮಾತಾಡ್ಲೇಬೇಕಿಲ್ಲ. ನೀನು ಹೊರಗೆ ಹೋಗುವವರೆಗೂ ನಾನು ಬಂದು ಬಾಗ್ಲಲ್ಲಿ ನಿಂತ್ಕೊಂಡೆ, ನೀನು ಬರ್ತೀಯ ಅಂತ ಗೊತ್ತಿರುವ ಸಮಯದಲ್ಲಿ ನಾನು ಬಂದು ಗೇಟ್ ಹತ್ರ ನಿಂತೆ. ದೀಸ್ ಆರ್ ಆಲ್ ಕಮ್ಯುನಿಕೇಶನ್. ಬಟ್ ಇದನ್ನು ನೀವು ಅಂದ್ರೆ ಐ ಆಮ್ ಕಟಿಂಗ್ ಯು ಶಾರ್ಟ್, ಬಟ್ ಸ್ಟಿಲ್ ಹೇಳ್ಕೊಡಕ್ಕಾಗತ್ತಾ? ನಾನು ಹೊರಟಿದ್ದೀನಿ ಹೇಳ್ಕೊಡೋಣ ಅಂತ. ಯಾಕೆ ಅಂದ್ರೆ ಈ ಬದಲಾದ ಜಗತ್ತಿನಲ್ಲಿ, ಬದಲಾದ ಸಮಯದಲ್ಲಿ ಕೂಡ ಒಂದು ಸತ್ಯ ನಾನು ಕಂಡುಕೊಂಡಿದ್ದೇನೆ. ಪೀಪಲ್ ಆರ್ ಇನ್ ಟ್ರಬಲ್, ಪೀಪಲ್ ಆರ್ ಇನ್ ಸಫರಿಂಗ್, ಬಟ್ ದೇ ನೀಡ್ ಪೀಸ್. ಇವತ್ತು ಎಷ್ಟೊಂದು ಯೂಟ್ಯೂಬ್ಗಳನ್ನು ಹುಡುಕವ್ರು ನೋಡಿ, ಯಾರೋ ಒಂದು ಬೇಸರದಲ್ಲಿ ಇರುವಂತವ್ರು, ನನಗೇನಾದ್ರು ಸಿಗುತ್ತಾ, ಮೆಸೇಜ್ ಸಿಗುತ್ತಾ, ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ಹುಡುಕ್ತಾ ಇರ್ತಾರೆ, ನನಗೇನಾದ್ರು ಸಮಾಧಾನ ಆಗುವಂತ ಸಿಗ್ತದ ಅಂತ. ಸೊ ಇವತ್ತು ಹಸಿವೆ, ಅನ್ನದ ಹಸಿವೆಗಿಂತ ನರಳೋರ್ಕಿಂತ ಈ ಪ್ರೀತಿಯ ಹಸಿವೆಗೆ ನರಳುವಂಥವ್ರು ಅಥವಾ ನೆಮ್ಮದಿಯ ಹಸಿವಿನಿಂದ ನರಳತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಇದೆ. ಸೊ ಅವರೆಲ್ಲ ಹುಡುಕ್ತಾ ಇದ್ದಾರೆ, ಏನು ಸಮಸ್ಯೆ ಕಾರಣ, ನನ್ನ ಸಮಸ್ಯೆ ನಾನು ಕಂಡುಕೊಳ್ಳೋದು ಹೇಗೆ ಅಂತ. ಅಂಥವರ ಕಿವಿಗೆ ಈ ವಿಚಾರಗಳು ಬಿದ್ದಾಗ ತಾತ್ಕಾಲಿಕವಾಗಿ ಅವರಿಗೆ ಒಪ್ಕೊಳ್ಳೋಕೆ ರೆಡಿ ಇಲ್ಲ ಅಂದ್ರೂ ಕೂಡ ಕೇಳಿಸ್ಕೊಳ್ತಾರೆ. ದೇ ವಿಲ್ ನಾಟ್ ಡಿನೈ ಇಟ್. ನೀವೇನ್ ಮಾತಾಡಿದ್ರೆ ಸಮಸ್ಯೆ ಸರಿ ಹೋಗ್ಬಿಡುತ್ತೆ ಅಂತೀರಾ, ಅದೆಲ್ಲ ಆಗಲ್ಲ ಅಂತ ಹೇಳಲ್ಲ. ಜಸ್ಟ್ ದೇ ಲಿಸನ್. ಆ ಕೇಳಿಸಿಕೊಳ್ಳುವಿಕೆ ಇದೆಯಲ್ವಾ, ಅದು ಅವರಲ್ಲಿ ಒಂದು ಸಣ್ಣ ಕಾನ್ಫ್ಲಿಕ್ಟ್ ಶುರು ಮಾಡ್ತದೆ. ಆ ಕಾನ್ಫ್ಲಿಕ್ಟು ಸಣ್ಣ ಬದಲಾವಣೆಗೆ ದಾರಿ ಮಾಡಿಕೊಡ್ತದೆ. ಇವತ್ತೊಂದು ದಿನ ಅವ್ರು ಜಗಳ ಆಡೋದಿಲ್ಲ, ಯಾಕಂದ್ರೆ ಕಿವಿ ಮೇಲೆ ಬೀಳ್ತದೆ ಏನು, ನನ್ನ ಖುಷಿಗೆ, ನನ್ನ ಸಂತೋಷಕ್ಕೆ ಮತ್ತೆ ನನ್ನ ದುಃಖಕ್ಕೆ ಕಾರಣ ನಾನೇ ಅನ್ನುವ ಒಂದು ಆಲೋಚನೆ ಅವ್ರ ತಲೆಗೆ ಬಿತ್ತ. ಸೊ ಇವತ್ತು ಯಾರನ್ನು ಬ್ಲೇಮ್ ಮಾಡಕ್ ಹೋಗಲ್ಲ. ಅಥವಾ ನನ್ನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿಕ್ಕೆ ನಾನು ಏನು ಪರಿಹಾರ ಕಂಡುಕೊಂಡಿದ್ದೇನೆ ಅಂತ ಪ್ರಶ್ನೆ ಮಾಡ್ಕೊಳ್ಳಿ ಅಂತ ಕಿವಿಗೆ ಬಿದ್ದಿದ್ರೆ ಆವತ್ತು ಆಗಿದ್ರೆ, ಹೌದು ಅವ್ನು ನನ್ನ ಹತ್ರ ಮಾತಾಡೋದಿಲ್ಲ, ನಾನು ಮಾತಾಡಿದ್ದೇನಾ, ಅಲ್ಲ ಅವ್ನು ನನಗೊಂದು ಹೇಳಿ ಹೋಗ್ಬೋದಿತ್ತು, ಅದು ನನ್ಗೆ ಬೇಸರ ಆಯ್ತು. ಸರಿ, ನೀನು ಮರುದಿನ ನನಗೆ ನೀನ್ ನೆನ್ನೆ ನಡ್ಕೊಂಡ ರೀತಿ ಬೇಸರ ಆಯ್ತು ಅಂತ ಅವನಿಗೆ ಹೇಳಿ ಮುಗಿಸಿದೀಯಾ? ಕ್ಲೋಸರ್ ಇಲ್ಲ. ಅವ್ನು ಬಂದು ಕೇಳ್ದ, ಯಾಕೆ ಮಾತಾಡ್ತಿಲ್ಲ ನೀನು? ಏನಿಲ್ಲ. ಅಲ್ಲ, ಏನಾದ್ರು ಬೇಸರ ಆಗಿದೆ ನಿಂಗೆ? ಏನಿಲ್ಲ. ನೀನ್ ಮುಗಿಸ್ಲಿಲ್ಲ ಅದನ್ನ. ಸೊ ಯು ಕ್ಲೋಸ್ ಇಟ್ ಅಪ್. ಅದು ಸಂಭಾಷಣೆಗೆ, ಸಂವಹನಕ್ಕೆ ಇರುವ ಶಕ್ತಿ. ಸರ್, ನಾವು ಪ್ರಾಣಿಗಳಿಗಿಂತ ವಿಭಿನ್ನ ಅಂತ ಹೇಳ್ಕೊಳ್ತಿರೋದೇ ಒಂದೇ ವಿಚಾರ, ನಮಗೆ ಮಾತಾಡ್ಲಿಕ್ಕೆ ಬರ್ತದೆ, ಬಾಕಿ ಎಲ್ಲ ಪ್ರಾಣಿಗಳು ಮಾಡ್ತದೆ ಅಲ್ವಾ? ಅಥವಾ ಇನ್ನೂ ತೀರಾ ಕೆಟ್ಟದಾಗಿ ಹೇಳಬೇಕು ಅಂತಂದ್ರೆ, ನಮ್ಮಿಂದ, ನಮ್ಮ ದೇಹದಿಂದ ಹೊರಗೆ ಹೋಗುವ ಕೆಟ್ಟ ರೀತಿಯಲ್ಲಿ ಹೊರಗೆ ಹೋಗದೆ ಇರತಕ್ಕಂಥ ಒಂದೇ ವಿಚಾರ ಅಂದ್ರೆ
ಮಾತು. ಹೋಗದೆ ಇರೋ ತರ ನೋಡ್ಕೊಳ್ಳುವಂಥದ್ದು. ಹಾ, ಹಾ, ಅದನ್ನೂ ಕೆಟ್ಟದಾಗಿ ಅದನ್ನು ಮಾಡಿದ್ರೆ ಕೆಟ್ಟದಾಗಿ ಮಾಡಿದ್ರೆ ಇನ್ನೇನು ಉಳಿತದೆ ಅಲ್ವಾ? ಸೊ ಬೇರೆ ಯಾವುದು ಕೂಡ ಯೂಸ್ಫುಲ್ ಅಲ್ಲ. ಎಸ್, ಮಾತಿನ ಚಿಕಿತ್ಸೆ, ಸಂವಹನದ ಚಿಕಿತ್ಸೆ ಇವತ್ತಿನ ದಿನಕ್ಕೆ ಸಂಬಂಧಗಳಲ್ಲಿ ತುಂಬಾ ಮುಖ್ಯ ಇದೆ. ಯಾರೋ ಮಾತಾಡೋರು ಬೇಕು. ಮೊದಲು ಮನೇಲಿ ಇರ್ತಿದ್ರು ಯಾರೋ ಒಂದು ವಯಸ್ಸಾದವರು, ಹಿರಿಯರು, ಕುಟುಂಬದ ಮಾರ್ಗದರ್ಶಕರು, ಅಥವಾ ಕುಟುಂಬಗಳಿಗೆ ಒಬ್ರು ಯಾರೋ ಒಂದು ಸೂಕ್ತ ಮಾರ್ಗದರ್ಶಕರು, ಗುರುವಿನ ಸ್ಥಾನದಲ್ಲಿ ಇರ್ತಕ್ಕಂಥವ್ರು. ಅವ್ರು ಎಲ್ಲರನ್ನೂ ಒಟ್ಟುಗೂಡಿಸಿ ಸರಿಪಡಿಸ್ತಾ ಇದ್ರು. ಅವಿಭಕ್ತ ಕುಟುಂಬಗಳಿತ್ತು. ಅಪ್ಪ ಮಾತಾಡಿದ್ರು, ಚಿಕ್ಕಪ್ಪ ಮಾತಾಡ್ತಿದ್ರು, ಚಿಕ್ಕಪ್ಪ ಇಲ್ಲ ಅಜ್ಜ ಮಾತಾಡ್ತಿದ್ರು, ಮನೆ ಕೆಲಸದ ಆಳುಗಳು ಇರ್ತಿದ್ರು. ಇವತ್ತು ವಿಭಕ್ತ ಕುಟುಂಬಗಳು, ನ್ಯೂಕ್ಲಿಯರ್, ಅಲ್ಟ್ರಾ ನ್ಯೂಕ್ಲಿಯರ್, ಸಿಂಗಲ್, ಈ ತರದ ಪರಿಸ್ಥಿತಿ ಹೋಗ್ತಾ ಇದೆ. ಆದ್ರೆ ಅದರ ಕೊರತೆ ಕಾಣದಾಗೆ ಈ ಸಮೂಹ ಮಾಧ್ಯಮಗಳು ಅವ್ರನ್ನ ಕಾಪಾಡ್ತಿದೆ. ನನ್ಗೆ ಯಾರು ಬೇಕಿಲ್ಲ ಅಂತ ಒಂದು ತಾತ್ಕಾಲಿಕವಾಗಿ ಅವರನ್ನ, ಬಟ್ ಪೀಪಲ್ ಆರ್ ಬಿಕಮಿಂಗ್ ಲೋನ್ಲಿ. ಒಂಟಿತನ ಕೆಡದೆ, ಆದ್ರೆ ಎಲ್ಲರ ಮಧ್ಯೆ ಇದ್ದು ಒಂಟಿತನ ಅನುಭವಿಸೋದಿದೆಯಲ್ಲ, ಅದು ತುಂಬಾ ಕೆಟ್ಟದು. ಆ ಸಮಸ್ಯೆಯಿಂದ ಇವತ್ತು ಹೆಚ್ಚು ಜನ ಬಳಲ್ತಾ ಇದ್ದಾರೆ. ದೇ ಆರ್ ವರ್ಕಿಂಗ್ ವಿತ್ ಮೆನಿ ಪೀಪಲ್, ದೇ ಆರ್ ಇನ್ ಮಿಡ್ಸ್ಟ್ ಆಫ್ ಕ್ರೌಡ್, ದೇ ಹ್ಯಾವ್ 400 plus 4000 plus Facebook friends. Every day they are in at least 100 WhatsApp groups, but they are still lonely. ಎಲ್ಲರ ಮಧ್ಯೆ ಇದ್ದು ಲೋನ್ಲಿ ಆಗಿರೋದು ಇದೆಯಲ್ಲ, ಅದು ತುಂಬಾ ಕಷ್ಟ. ಮುಂಚೆ ಏನಾಗ್ತಿತ್ತು, ಇರೋದೇ 2 ಸ್ನೇಹಿತರು 3 ಸ್ನೇಹಿತರು, ದಿನ ಸಾಯಂಕಾಲ ಅವ್ರು ಸಿಗ್ತಿದ್ರು, ದಿನ ಸಾಯಂಕಾಲ ಅವ್ರು ಮಾತಾಡ್ತಾ ಇದ್ರು, ತಿರುಗಾಡ್ಲಿಕ್ಕೆ ಹೋಗಿ ಬರ್ತಾ ಇದ್ರು, ಆಟ ಆಡ್ತಾ ಇದ್ರು. ಸೊ ಆ ಒಂದು ಕೊರತೆ ಇವತ್ತು ಕಾಡ್ತಾ ಇದೆ. ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರಲ್ಲಿ ಒಂಟಿತನ ಕಾಡ್ತಾ ಇದೆ ಇವತ್ತು. ಬದಲಾದ ಸಮಯ. ಬಹುಶಃ ಒಂದು 20-30 ವರ್ಷದ ಕೆಳಗೆ ಇಷ್ಟೊಂದು ಸಮಸ್ಯೆಗಳು ಮಕ್ಕಳಿಗೂ ಇರಲಿಲ್ಲ ಅಂತ ಕಾಣ್ತದೆ, ವಯೋವೃದ್ಧರಿಗೂ ಇಷ್ಟೊಂದು ಸಮಸ್ಯೆಗಳು ಇರಲಿಲ್ಲ ಅಂತ ಕಾಣ್ತದೆ. ಈಗಿನಷ್ಟು ಒಂಟಿತನ, ಯಾಕಂದ್ರೆ ಮಕ್ಕಳು, ಸೊಸೆ, ಎಲ್ಲ ಮೊಮ್ಮಕ್ಕಳು ಅನ್ನೋ ತರದ್ದು ಒಂದು ಫೋರ್ಸ್ಫುಲ್, ಅವ್ರು ಖುಷಿಯಾಗಿದಾರೋ ಇಲ್ವೋ, ಆದ್ರೆ ಫೋರ್ಸ್ಫುಲಿ ಡೈಲಿ ಮಾತಾಡೋಂಥವ್ರು ಯಾರು ಇದ್ರು. ಇವತ್ತು ಈ ಒಂಟಿತನ ಅವ್ರನ್ನ ಕಾಡ್ತಾ ಇದೆ. ಈಗ ಒಂದೇ ಮನೆಯಲ್ಲಿದ್ರು ಕೂಡ ಮಾತಾಡೋದು ಬೇಡ ಅನ್ನೋ ಪರಿಸ್ಥಿತಿ. ಹೌದು, ಹಾಗೆ ಆಗ್ತಾ ಇದೆ. ಒಟ್ಟಾರೆ ಅಂದ್ರೆ ಅದು ಒಂದು ಬದಿ. ಆದ್ರೆ ನೀವು ಎಚ್ಚೆತ್ಕೊಳ್ಬೇಕಾಗಿದೆ ಈಗ. ಇಡೀ ವಿಶ್ವದಲ್ಲಿ ಕೆಲವರ ದೇಶಗಳೀಗ ಕುಟುಂಬ ವ್ಯವಸ್ಥೆಯಲ್ಲಿ ಉಳ್ಕೊಂಡಿರೋದು. ಭಾರತದಂತ ದೇಶ, ಚೀನಾದಂತ ದೇಶ. ಸೊ ಕೆಲವು ದೇಶಗಳು ಈ ರೀತಿ ಒಂದು ಕುಟುಂಬ ವ್ಯವಸ್ಥೆಯನ್ನು ಭದ್ರವಾಗಿ ಕಾಪಾಡ್ಕೊಂಡಿರೋದು. ಅದು ನಮ್ಗೆ ಗೊತ್ತಿಲ್ಲದೆ ಉಳಿದಿದೆ. ಆದ್ರೆ ನಾವು ಜಾಗರೂಕತೆ ಮಾಡ್ಕೊಂಡಿಲ್ಲ ಅಂದ್ರೆ ಅದು ವೆರಿ ಸೂನ್ ವಿಲ್ ಲೂಸ್ ಇಟ್. ಮೊದಲು ಇಡೀ ವಿಶ್ವ ನಮ್ಮ ದೇಶದ ಕಡೆ ಒಂಥರ ನಿಬ್ಬೆರಗಾಗಿ ನೋಡ್ಲಿಕ್ಕಿರೋದು ನಮ್ಮ ಕುಟುಂಬ ವ್ಯವಸ್ಥೆ. ಯಾಕಂದ್ರೆ ಇಲ್ಲಿ ನೋಡಿ, ಒಂದು ಮಗನಿಗೋಸ್ಕರ ತಂದೆ ತಾಯಿ ಎಷ್ಟು ತ್ಯಾಗ ಮಾಡ್ತಾರೆ, ಅಥವಾ ಅಪ್ಪ ಅಮ್ಮ ಅನ್ನೋ ಒಂದು ಭಾವನಾತ್ಮಕ ನಂಟು ಎಷ್ಟೊಂದಿದೆ ಇಲ್ಲಿ. ಒಂದು ಟೀಚರ್ ಅಂದ ತಕ್ಷಣ ನಮ್ಮ ಹೃದಯ ಉಕ್ಕಿ ಬರ್ತದೆ ಅಲ್ವಾ, ಸ್ನೇಹಿತ ಅಂದ ತಕ್ಷಣ ಹೃದಯ ಉಕ್ಕಿ ಬರ್ತದೆ. ಸೊ ಈ ರೀತಿ ಒಂದು ಭಾವನಾತ್ಮಕ ಪ್ರಪಂಚ ಇಲ್ಲಿ ಗಟ್ಟಿಯಾಗಿದೆ. ಇಲ್ಲಿಯ ಕುಟುಂಬದ ವ್ಯವಸ್ಥೆ ಗಟ್ಟಿಯಾಗಿ ಇತ್ತು. ಆ ಕುಟುಂಬ ವ್ಯವಸ್ಥೆಯನ್ನ ನಾವು ಕಳೆದುಕೊಂಡ್ರೆ ಬಹುಶಃ ನಾವು ಈ ಏನು ಮಾನಸಿಕ ಕಾಯಿಲೆಗಳ ಅಥವಾ ಒತ್ತಡಜನ್ಯ ಕಾಯಿಲೆಗಳ ಒಂದು ಸಂಖ್ಯೆ ಏನು ಹೆಚ್ಚಾಗ್ತಾ ಇದೆ, ಅದು ಇನ್ನೂ ಜಾಸ್ತಿ ಆಗ್ತದೆ ಮುಂದಿನ ದಿನಗಳಲ್ಲಿ. ಅದಕ್ಕೋಸ್ಕರ ಆದ್ರೂ ನಾವು ಈ ಕುಟುಂಬ ವ್ಯವಸ್ಥೆಯನ್ನ ತುಂಬಾ ಸ್ಟ್ರಾಂಗ್ ಮಾಡ್ಕೊಳ್ಬೇಕಾಗ್ತದೆ. ನಾನು ನಿಮ್ಮ ಹತ್ರ ಆರಂಭದಲ್ಲಿ ಮಾತಾಡ್ತಾ ಹೇಳಿದೆ, ಇಟ್ ಈಸ್ ಈಸಿ ಟು ರೈಸ್ ಸ್ಟ್ರಾಂಗ್ ಚಿಲ್ಡ್ರನ್ ದ್ಯಾನ್ ಟು ರಿಪೇರ್ ಬ್ರೋಕನ್ ಅಡಲ್ಟ್ಸ್ ಅಂತ. ಸೊ ಒಂದು ಒಳ್ಳೆಯ ಕುಟುಂಬದಲ್ಲಿ ಒಂದು ಒಳ್ಳೆಯ ಸಂವಹನ ಇರತಕ್ಕಂತಹ ಕುಟುಂಬ, ಇಲ್ಲ ಅಪ್ಪ ಇರ್ಬೋದು, ಅಮ್ಮ ಇರ್ಬೋದು, ಅಜ್ಜ ಅಜ್ಜಿ, ಚಿಕ್ಕಪ್ಪ ಚಿಕ್ಕಮ್ಮ, ಈ ರೀತಿ ಒಂದು ಒಳ್ಳೆಯ ಸಂವಹನ ಇರ್ತಕ್ಕಂತಹ ಒಂದು ತುಂಬು ಕುಟುಂಬದಲ್ಲಿ ಬೆಳೆಯುವಂತ ಮಗು ಆಟೋಮೆಟಿಕ್ ಆಗಿ ಅವನಿಗೆ ಸಂಬಂಧಗಳಲ್ಲಿ ನಂಬಿಕೆ ಬರ್ತದೆ. ಇನ್ನೊಂದು ದೊಡ್ಡ ಟ್ರಾಜಿಡಿ ಅಂದ್ರೆ, ಸುಮಾರು ಜನ ಯುವಕ ಯುವತಿಯರು ಇವತ್ತು ಮದುವೆ ಆಗ್ಲಿಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವರ ಸುತ್ತಮುತ್ತ ಒಂದು ಆಶಾದಾಯಕವಾದಂತಹ ಮಾಡೆಲ್ಸ್ ಇಲ್ಲ. ನಾವು ಖುಷಿಯಾಗಿದ್ದೇವೆ, ಕುಟುಂಬದಲ್ಲಿ ನಾವು ಖುಷಿಯಾಗಿದ್ದೇವೆ, ಗಂಡ ಹೆಂಡತಿಯಾಗಿ ನಾವು ಖುಷಿಯಾಗಿದ್ದೇವೆ ಅನ್ನುವ ಮಾಡೆಲ್ಸ್ ಅವರಿಗೆ ಕಡಿಮೆ ನೋಡ್ಲಿಕ್ಕೆ ಸಿಗ್ತಾ ಇದೆ. 30 ವರ್ಷ ಕೆಳಗೆ ಇರ್ಲಿಲ್ವಾ? ಆವಾಗ ಗಂಡ ಹೆಂಡತಿ ಜಗಳ ಇರ್ಲಿಲ್ವಾ? ಇತ್ತು. ಆದ್ರೆ ಅದನ್ನ ಮೀರಿದಂತಹ ಒಂದು ಸಂಬಂಧ ಅವರಲ್ಲಿ ಇತ್ತು.
ಮೇಲ್ನೋಟಕ್ಕೆ ನಮಗೆ ಅದೊಂದು ಶೋಷಣಾದಾಯಕ ಸಂಬಂಧ, ನಮ್ಮ ಅಮ್ಮನಿಗೆ ಸ್ವಾತಂತ್ರ್ಯನೇ ಇರ್ಲಿಲ್ಲ, ನಮ್ಮ ಅಪ್ಪನೇ ಹೇಳಿದ್ದೇ ಆಗ್ಬೇಕಿತ್ತು, ಅದೆಲ್ಲ ಮೇಲ್ನೋಟಕ್ಕೆ ಇಲ್ದೇ ಇದ್ರು. ಸೊ ಈ ತರದ್ದೆಲ್ಲ ಸಮಸ್ಯೆಗಳು ಇದ್ದಿರ್ಬೋದು, ಆದ್ರೆ ಅದನ್ನು ಮೀರಿದಂತ ಒಂದು ಸಂಬಂಧ ಅವರಲ್ಲಿ ಇತ್ತು. ಮೇಲ್ನೋಟಕ್ಕೆ ಅವರು ಕೇಳು ಅಥವಾ ನನಗೆ ಬೇಜಾರು ಸಿಟ್ಟು ಅದೆಲ್ಲ ಇದ್ರು ಕೂಡ ಆ ಒಂದು ಕೌಟುಂಬಿಕವಾದಂತ ವ್ಯವಸ್ಥೆ ಸಾಕಷ್ಟು ಇನ್ನಿತರ ಸಮಸ್ಯೆಗಳನ್ನ ತಡಿತಾ ಇತ್ತು. ಈ ಮಕ್ಕಳು ದಾರಿ ತಪ್ಪುವಂಥದ್ದು, ಅಥವಾ ಈ ಹೆಚ್ಚುತ್ತಿರುವ ಮದ್ಯ ಮಾದಕ ವ್ಯಸನಗಳಾಗುವಂಥದ್ದು, ಅಥವಾ ಈ ಒಂದು ಅನಿರ್ಬಂಧಿತ ಲೈಂಗಿಕ ವಾತಾವರಣ ಕ್ರಿಯೇಟ್ ಆಗ್ತಾ ಇರ್ತಕ್ಕಂಥದ್ದು, ಓವರ್ ಎಕ್ಸ್ಪೋಜರ್ ಟು ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಅಲ್ವಾ. ಇವತ್ತಿನ ಮಕ್ಕಳು ಅಪ್ರಾಪ್ತ ವಯಸ್ಸಿನಲ್ಲಿ ದೇ ಆರ್ ಓವರ್ ಎಕ್ಸ್ಪೋಸ್ಡ್ ಟು ಕ್ರೈಮ್, ದೇ ಆರ್ ಓವರ್ ಎಕ್ಸ್ಪೋಸ್ಡ್ ಟು ಪೋರ್ನೋಗ್ರಫಿ, ದೇ ಆರ್ ಓವರ್ ಎಕ್ಸ್ಪೋಸ್ಡ್ ಟು ಆಲ್ ಸಾರ್ಟ್ ಆಫ್ ಅಡಲ್ಟ್ರಿ, ಆ ಥರದ್ದೆಲ್ಲ. ಸೊ ಇದು ಎಲ್ಲ ಒಂದು ಕಡೆ ಮನೆಯಲ್ಲಿ ಒಂದು ಒಳ್ಳೆಯ ಕುಟುಂಬ ವ್ಯವಸ್ಥೆ ಇದ್ರೆ ಸ್ವಲ್ಪ ಮಟ್ಟಿಗಾದ್ರೂ ನಾವು ಆಶಾದಾಯಕವಾದಂತಹ ಒಂದು ವ್ಯವಸ್ಥೆಯನ್ನ ಕನಸು ಕಾಣಬಹುದು. ಬಟ್ ಇವತ್ತಿನ ಕಾಲಘಟ್ಟದಲ್ಲಿ ಅಂದ್ರೆ ಇಷ್ಟು ಮುಂದೆ ಬಂದ್ಮೇಲೆ ಈಗ ಇದಕ್ಕೆ ರಿಪೇರಿಗೆ ದಾರಿ ಏನು ನಿಮ್ ಪ್ರಕಾರ? ಅಂದ್ರೆ ಮತ್ತೆ ನಮ್ಗೆ ಆ ಕೂಡು ಕುಟುಂಬದ ಚಿಂತನೆ ಮಾಡೋದಕ್ಕೆ ಐ ಡೋಂಟ್ ನೋ, ಈವನ್ ಇಫ್ ವಿ ಥಿಂಕ್ ಅಬೌಟ್ ಇಟ್, ಅದು ಮೇ ನಾಟ್ ವರ್ಕ್ ಔಟ್, ಸದ್ಯದ ಮಟ್ಟಿಗೆ ಅಸಾಧ್ಯ ಅಂತ ಅನ್ಸುತ್ತೆ. ಹೌದು. ಅಲ್ಲ, ನಾನು ಕೂಡು ಕುಟುಂಬ ಒಂದೇ ದಾರಿ ಅಂತ ನಾನು ಯೋಚನೆ ಮಾಡ್ತಾ ಇಲ್ಲ. ಈಗ ಒಂದು 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 ಏನಂದ್ರೆ ನಾನು ಒಂದು ಸಾಂದರ್ಭಿಕ ಉದಾಹರಣೆಯನ್ನು ಕೊಡ್ತೇನೆ. ಈ ತುಳುನಾಡಿನಲ್ಲಿ ಈ ಆಟಿ ಅಮಾವಾಸ್ಯೆ ಸುತ್ತಮುತ್ತ ಸಾಕಷ್ಟು ಕಾರ್ಯಕ್ರಮಗಳು ನಡೆಯುತ್ತೆ. ಯಾರೋ ಒಂದು ಪತ್ರಿಕೆಯಲ್ಲಿ ಬರೆದಿದ್ರು, ಮುಂಚೆ ಅದಕ್ಕೊಂದು ಅರ್ಥ ಇರ್ತಿತ್ತು, ಮಣ್ಣಿನ ಜೊತೆಗೆ ನಮ್ಮ ಸಂಬಂಧನ ಉಳಿಸ್ಕೋಬೇಕು, ಅದರಲ್ಲಿ ನಾವು ಬಿತ್ತಿ ಬೆಳಿತೇವೆ, ಅದು ನಮ್ಗೆ ಆಹಾರ ಆಗಿ ಬರ್ತದೆ ಅಂತ ಹೇಳಿ ಆ ಮಣ್ಣಿನ ಸಂಪರ್ಕ ನಮ್ಗೆ ಬೇಕು ಅನ್ನೋ ತರಕ್ಕೆ. ಈಗ ಮಕ್ಕಳು ಒಂದು ಗಮ್ಮತ್ತಿಗೆ ಕೆಸರಡು ಒಂಜೆ ದಿನ ಅಂತ ಹೇಳಿ ಅವತ್ತೊಂದು ಮಜಾ ಮಾಡುವ ಅನ್ನೋ ತರ್ಕ ಆದ್ರೂ ವಾಪಸ್ ಓಡಿ ಬಂದು ಆ ಮಣ್ಣಿನ ಜೊತೆಗೆ ಸಂಪರ್ಕ ಇಟ್ಕೊಂಡು, ಇಲ್ಲಿ ಏನಾಯ್ತು, ನೆಪಕ್ಕೆ ಗಮ್ಮತ್ತಿಗೆ ತಮಾಷೆಗೆ ಅಂತಾದ್ರೂ ಬರ್ತಾ ಇದ್ದಾರೆ. ಬಟ್ ಬಂದಾಗ ಆ ಕ್ರಮಗಳ ಒಂದು ಔಚಿತ್ಯತೆಯನ್ನ ಮತ್ತೆ ಪರಿಚಯಿಸುವ ಸಾಧ್ಯತೆ ಇದೆ ಅಲ್ವಾ. ಸೊ ಆ ರೀತಿಯಲ್ಲಿ ಇಫ್ ನಾಟ್ ಲಿವಿಂಗ್ ವಿತ್ ಪೇರೆಂಟ್ ಸಬ್ಸ್ಟಿಟ್ಯೂಟ್ಸ್ ಇರ್ತಾರೆ. ಈಗ ನಾನು ಸಪರೇಟ್ ಆಗಿ ನಾನು ಇರ್ತೇನೆ ಅನ್ನುವ ವ್ಯವಸ್ಥೆಗಿಂತ ಸ್ನೇಹಿತರು, ಬಂಧು ಬಾಂಧವರು, ಸಹೋದರ ಸಹೋದರಿಯರು, ಅವರ ಜೊತೆಗಿನ ನಮ್ಮ ಸಂಪರ್ಕವನ್ನ ಹೆಚ್ಚು ಮಾಡ್ಕೊಳ್ಳುವಂಥದ್ದು, ನಮ್ಮದೇ ಈಗೋ ಇಂದ ಎಷ್ಟೋ ಸಲ ದೂರ ನಿಲ್ಲುವ ಸಾಧ್ಯತೆಗಳನ್ನು ನಮಗೆ ಹೆಚ್ಚಿರ್ತದೆ. ಸೊ ನಾನು ತುಂಬಾ ಖುಷಿ ಪಡ್ತೇನೆ, ಎಷ್ಟೊಂದು ಮೆಟ್ರೋ ಸಿಟೀಸ್ ಅಲ್ಲಿ ಒಂದು ಹಬ್ಬ ಹರಿದಿನಗಳು ಬಂದ ತಕ್ಷಣ ಇಡೀ ಫ್ಲಾಟ್ನವರೆಲ್ಲ ಒಟ್ಟು ಸೇರ್ಕೊಳ್ತಾರೆ. ಒಟ್ಟು ಸೇರಿ ಅವ್ರಿಗೆ ಗೊತ್ತಿರ್ತಕ್ಕಂಥ ಎಲ್ಲ ಸಂಪ್ರದಾಯಗಳನ್ನ, ರೀತಿ ರಿವಾಜುಗಳನ್ನ ಒಟ್ಟಾಗಿ ಆಚರಿಸ್ತಾರೆ. ಸೊ ಎಲ್ಲೋ ಒಂದ್ ಕಡೆ ದೂರ ಇದ್ದರೂ ಕೂಡ ಒಂದು 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 ಕೌಟುಂಬಿಕ ಭಾವನೆಯನ್ನ ಅನುಭವಿಸ್ತಾರೆ. ಸೊ ಆ ರೀತಿ ವಿ ಹ್ಯಾವ್ ಟು ರೀಕ್ರಿಯೇಟ್ ದಟ್ ಅಂತ. ಮತ್ತೆ ಎಲ್ಲೆಲ್ಲಿ ಸಾಧ್ಯ ಇದೆ ಸ್ವಲ್ಪ ಜನವಾದರೂ ಇದನ್ನ ಎಚ್ಚೆತ್ಕೊಂಡ್ರೆ, ಈಗ ಫಾರ್ ಎಕ್ಸಾಂಪಲ್ ನನಗೆ ಹೊರಗಡೆ ಕೆಲಸ ಮಾಡುವ ಆಪ್ಷನ್ ಇದೆ, ಆದ್ರೆ ನಾನು ಮನಸ್ಸು ಮಾಡಿದ್ರೆ ನನಗೆ ತಿಂಗಳಲ್ಲಿ 15 ದಿನ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಸಿಗುತ್ತೆ, ನಾನು ಪ್ರಯತ್ನ ಮಾಡಿದ್ರೆ. ನನಗೆ ಈ ಜಂಜಾಟ ಯಾಕೆ ಬೇಕು ಅಂತ ನಾನು ಬರೋದಿಲ್ಲ ಅಂತ ಇದೆಯಲ್ವಾ. ಅಲ್ಲಿ ನಾನು ನಿಮ್ಗೆ ಒಂದು ಸೆಲ್ಫಿಶ್ ಐಡಿಯಾ ಕೊಡ್ತೇನೆ, ನಿಮ್ಮ ಸ್ವಾರ್ಥಕ್ಕೋಸ್ಕರ ನೀವು ಬನ್ನಿ, ತಂದೆ ತಾಯಿಗಳ ಜೊತೆ ನಿಲ್ಲಿ, ಗ್ರಾಮೀಣ ಜೀವನವನ್ನ ನಿಮ್ಮ ಮಕ್ಕಳು ಅನುಭವಿಸ್ಲಿ. ಯಾಕೆ ನಿಮ್ಮ ಸ್ವಾರ್ಥಕ್ಕೆ ಅಂತ ಹೇಳ್ತಾ ಇದ್ದೀನಿ, ನಿಮ್ಮ ಮಕ್ಕಳಿಗೆ ನೀವು ಏನೇ ಪ್ರಯತ್ನ ಪಟ್ರು ಅವರು ಆ ಒಂದು ಹುಲ್ಲಿನ ಮೇಲೆ ಓಡಾಡುವಂಥದ್ದು, ಮರದಿಂದ ಜಿಗಿಯುವಂಥದ್ದು, ತೋಡಿನಲ್ಲಿ ಆಟ ಆಡುವಂಥದ್ದು, ಆ ನಿಸರ್ಗ ಕೊಡುವಂತಹ ಪಂಚೇಂದ್ರಿಯಗಳಿಗೆ ಕೊಡುವ ಸ್ಟಿಮ್ಯುಲೇಷನ್ ನಾನು ಆರ್ಟಿಫಿಷಿಯಲ್ ಆಗಿ ಕೊಡ್ಲಿಕ್ಕೆ ಆಗುದಿಲ್ಲ. ಬಟ್ ಮಣ್ಣನ್ನು ಮುಟ್ಟೋದೇ ಬಾರಿ ಇದು ಅಂತ ಅದು ನಂಗೆ ಗೊತ್ತಿರ್ಲಿಲ್ಲ, ನನಗೆ ಗೊತ್ತಿರ್ಲಿಲ್ಲ. ನಾನು ಮಕ್ಕಳನ್ನ ತುಂಬಾ ಪ್ರೊಟೆಕ್ಟ್ ಮಾಡ್ತೀನಿ, ಅವ್ರಿಗೆ ತುಂಬಾ ಏನು ಕಷ್ಟ ಕೊಡದೆ ಬೆಳೆಸ್ತೀನಿ ನಾನು ಅಂತ ನಾನು ಅನ್ಕೊಂಡ್ಬಿಟ್ಟಿದ್ದೆ. ಈಗ ನನಗೆ ಗೊತ್ತಾಗ್ತಿದೆ ಮಕ್ಕಳಿಗೆ ಈ ರೀತಿ ಒಂದು ನಿಸರ್ಗದ ಮಧ್ಯೆ ಬೆಳೆದಷ್ಟು ಒಳ್ಳೇದು, ಅಗತ್ಯ ಅಂತ ಗೊತ್ತಾಗ್ತಿದೆ. ಸೊ ಐ ವಿಲ್ ರಿಟರ್ನ್ ಬ್ಯಾಕ್, ನಾಟ್ ಟು ಶಿಫ್ಟ್ ದೇರ್, ಎಸ್, ಬಟ್ ಅಟ್ ಲೀಸ್ಟ್ ಏನಂದ್ರೆ ಐ ವಿಲ್ ಇನ್ಕ್ರೀಸ್ ನಂಬರ್ ಆಫ್ ಡೇಸ್ ಆರ್ ನಂಬರ್ ಆಫ್ ಅವರ್ಸ್ ಸ್ಪೆಂಟ್ ದೇರ್, ಈವನ್ ಇಫ್ ಇಟ್ ಇಸ್ ಎ ಫ್ಲೈಯಿಂಗ್ ವಿಸಿಟ್.
ನಾನು ಹೋಗುದು ತಿಂಗಳಿಗೊಮ್ಮೆ, ಒಂದೇ ತಾಸು ಅಲ್ಲಿರೋದು, ಬಟ್ ಸ್ಟಿಲ್ ಇಟ್ ಮ್ಯಾಟರ್ಸ್. ದ ಕಮ್ಯುನಿಕೇಶನ್, ಕನೆಕ್ಷನ್ ಇದು ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಇದನ್ನ ಮಾಡ್ಲಿಕ್ಕೆ ನಾವು ಅಟ್ಲೀಸ್ಟ್ ಒಂದು ಪ್ರಯತ್ನ ಮಾಡ್ಬೋದು. ಕಾನ್ಶಿಯಸ್ ಎಫರ್ಟ್. ಕಾನ್ಶಿಯಸ್ ಎಫರ್ಟ್, ಎಸ್, ದಿಸ್ ಈಸ್ ವಾಟ್ ಈಸ್ ರಿಕ್ವೈರ್ಡ್, ಕಾನ್ಶಿಯಸ್ ಎಫರ್ಟ್. ಆದ್ರೆ ನಾವು ಅದು ಹಳೆದೇ ಮಾಡಬೇಕು ಅದೇ ರೀತಿನೇ ಹೌದು ಅಸಾಧ್ಯ ಇರ್ಬೋದು. ಅಂದ್ರೆ ಕಾನ್ಶಿಯಸ್ ಎಫರ್ಟ್ ಇಂದ ವಿ ಕ್ಯಾನ್ ರೆಡ್ಯೂಸ್ ದ ಡ್ಯಾಮೇಜ್. ನೀವು ಈ ಬದಲಾವಣೆ ಬಗ್ಗೆ ಹೇಳ್ತಾ ಇದ್ರಿ. ಸೊ ನಿಮ್ಮ ಇಷ್ಟು ವರ್ಷದ ಈ ಇದರಲ್ಲಿ ಪ್ರಾಕ್ಟೀಸ್ ನಲ್ಲಿ, ಅನುಭವದಲ್ಲಿ ನಿಮ್ಗೆ ಮರೆಯಲಾಗದ ಕೆಲವೊಂದು ಅನುಭವಗಳಿರಬಹುದು. ಅಂದ್ರೆ ಅದರಿಂದಾಗಿ ಅವರ ಬದುಕು ಬದಲಾಗಿದ್ದು, ಅದರಲ್ಲಿ ಯಾವ್ದಾದ್ರು ಕೆಲವು ಹೇಳ್ಬಹುದಾ? ಸೊ ದಟ್ ಅದರಿಂದ ಒಂದಿಷ್ಟು ಜನರಿಗೆ ಇದು ಸಿಗತ್ತೆ ಅಂತ. ಒಂದು ಆಕ್ಚುಲಿ ನೇರವಾಗಿ ನಮ್ಮ ಸಂಪರ್ಕದಲ್ಲಿ ಇದ್ದಂತಹ ಕ್ಲೈಂಟ್ಸ್ದು ಫಾರ್ ಕಾನ್ಫಿಡೆನ್ಶಿಯಾಲಿಟಿ ನಾವು ಎಲ್ಲೂ ನೇರವಾಗಿ ಚರ್ಚೆ ಮಾಡೋದಿಲ್ಲ. ಆದ್ರೆ ಅದನ್ನ ಮೀರಿದಂತಹ ಕೆಲವು ಅನುಭವಗಳನ್ನು ಹೇಳ್ಬೋದು. ಈ ಉದಾಹರಣೆ ಸ್ವಲ್ಪ ಮಾತಾಡಿ ಪ್ಲೀಸ್. ಪುಸ್ತಕದ ಬಿಡುಗಡೆ ಆದ ಹೊಸತ ಸಂದರ್ಭದಲ್ಲಿ ಒಬ್ರು ವಯೋವೃದ್ಧರು ಅವ್ರು ಹೇಳಿದ್ರು, ತುಂಬಾ ಕಷ್ಟಪಟ್ಟೆ ನಿಮ್ಮ ಸಂಪರ್ಕ ಪಡಿಲಿಕ್ಕೆ, ನಂಬರ್ ಪುಸ್ತಕದಲ್ಲಿ ನಿಮ್ ನಂಬರ್ ಇರಲಿಲ್ಲ, ಈ ಪುಸ್ತಕದಲ್ಲಿ ಬರೆದಿದ್ರಿ ಒಂದು ಸಂಬಂಧ ಹಾಳಾದ್ರೆ ಆಚೆಯವರೇ ಸಂಪೂರ್ಣ ಕಾರಣ ಆಗಿದ್ರು, ನೀವು ಅದನ್ನು ಉಳಿಸ್ಕೊಳ್ಳಿಕ್ಕೆ ಏನ್ ಪ್ರಯತ್ನ ಮಾಡಿದ್ರಿ ಅನ್ನೋದು ಮುಖ್ಯ ಆಗ್ತದೆ ಅಂತ. ಈಗ ಉದಾಹರಣೆ ನಮ್ಮ ಇಬ್ಬರ ಸಂಬಂಧ ಹಾಳಾಗಿದ್ರೆ ಸಂಪೂರ್ಣ ತಪ್ಪು ನಿಮ್ದೇ ಇದ್ರು ನಾನು ಸುಮ್ಮನೆ ಇದ್ನಲ್ಲ, ನಾನು ಅದನ್ನ ಸರಿಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ಲಿಲ್ಲಲ್ಲ ಅನ್ನೋದು ಮುಖ್ಯ ಆಗ್ತದೆ. ಸೊ ನನ್ನ ಅಣ್ಣ ತಮ್ಮಂದ್ರೆಲ್ಲ ತುಂಬಾ ವರ್ಷಗಳಿಂದ ಮಾತಾಡೋದಿಲ್ಲ, ನಾವು ಸಪರೇಟ್ ಆಗ್ಬಿಟ್ಟಿದ್ದೇವೆ. ನನಗನ್ಸ್ತಿತ್ತು ನಂದೇನ್ ತಪ್ಪಿಲ್ಲ, ನಾನು ಸುಮ್ಮನಾದೆ, ಅವ್ರು ತಪ್ಪಿಟ್ಕೊಂಡೆ ಅವ್ರು ಮಾತಾಡ್ತಿಲ್ಲಲ್ಲ ಅಂತ. ಈಗ ಪ್ರಯತ್ನ ಮಾಡ್ಬೇಕು ಅಂತ ನನ್ಗೆ ಅನಿಸ್ತಿದೆ ಪುಸ್ತಕ ಓದಿದ್ಮೇಲೆ. ಸೊ ನಾನು ನನ್ನ ಎಲ್ಲ ಬ್ರದರ್ಸ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಈಗ ಪ್ರಯತ್ನ ಮಾಡ್ತಾ ಇದ್ದೀನಿ, ನಿಮಗೊಂದು ಥ್ಯಾಂಕ್ಸ್ ಹೇಳೋಣ ಅಂತ ಫೋನ್ ಮಾಡಿದ್ದೆ ಅಂತ. ನನಗೆ ತುಂಬಾ ಖುಷಿ ಆಯ್ತು, ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಈ ಮಟ್ಟಕ್ಕೆ ಯಾವುದೋ ಒಂದು ವ್ಯಕ್ತಿ ಯಾವುದೋ ಒಂದು ಮೂಲೆಯಲ್ಲಿ ಇದ್ ಮಾಡ್ತಾರಲ್ಲ ಅಂತ. ಇನ್ನು ಕೆಲವೊಂದು ಇನ್ನೊಂದು ನೀನಿಲ್ಲದೆ ನನಗೇನಿದೆ ಅಂತ ಒಂದು ಪುಸ್ತಕ, ಈ ದಾಂಪತ್ಯದಲ್ಲಿ ಇರಬೇಕಾದಂತ ಕಮ್ಯುನಿಕೇಶನ್, ಗಂಡ ಹೆಂಡತಿ ಮಧ್ಯೆ ಇರಬೇಕಾದಂತ ಒಂದು ಕಮ್ಯುನಿಕೇಶನ್ ಬಗ್ಗೆ ನನ್ನ ಮಿತ್ರ ಒಬ್ಬ, ಮರಯ ಅದೊಂದು ಟೈಮ್ಲಿ ಕೊಟ್ಟೆ ಆ ಪುಸ್ತಕ, ಅದು ಓದಿಲ್ಲ ಅಂದಿದ್ರೆ ಆ ಟೈಮಲ್ಲಿ ಇದೊಂದು ಡಿವೋರ್ಸ್ ಆಗಿರ್ತಿತ್ತು. ಇವಾಗ ಇಬ್ರು ಒಟ್ಟಿಗೆ ಇದೀವಿ ಅಂತಂದ್ರೆ ಆ ಟೈಮಲ್ಲಿ ಆ ಪುಸ್ತಕ ಒಂದು ಓದಿದ್ದು ನಂಗೆ ತುಂಬಾ ಹೆಲ್ಪ್ ಆಯ್ತು ಅಂತ. ಇವತ್ತಿಗೂ ಮೊನ್ನೆ ಇತ್ತೀಚೆಗಷ್ಟೇ ನನ್ನ ಹಳೆಯ ಓದುಗರೊಬ್ರು ನೀನೇಳು ನನಗಿರದೆ ಒಂದು ದಂಪತಿಗಳ ಚಿತ್ರ ಇದೆ, ಅವರಿಬ್ಬರ ಮುಖದ ಫೋಟೋಗಳನ್ನ ಅದಕ್ಕೆ ಇದು ಮಾಡಿ ಮಾರ್ಕ್ ಮಾಡಿ ಆ ಫೋಟೋ ಕಳಿಸಿದ್ರು. ಅಂದ್ರೆ ದಿಸ್ ಈಸ್ ಮೈ ಫೇವರೇಟ್ ಬುಕ್ ಅನ್ನೋ ತರಕ್ಕೆ. ಅಂದ್ರೆ ನಾವಿಬ್ರು ಆಪ್ಟ್ ಅವರಿಗೆ ನಾವು ಚೆನ್ನಾಗಿರೋದ್ರ ಕಾರಣ ಈ ಪುಸ್ತಕ ಅನ್ನೋ ರೀತಿಗೆ. ತುಂಬಾ ಒಂದು ಪಾಪ್ಯುಲರ್ ಆಗಿರ್ತಕ್ಕಂಥ ಒಂದು ವ್ಯಕ್ತಿ ಈ ಭಾಗದಲ್ಲಿ. ನನಗೆ ತುಂಬಾ ಗೌರವ ಇದೆ ಅವ್ರ ಬಗ್ಗೆ. ಅವರು ಒಂದು ಕಾರ್ಯಕ್ರಮಕ್ಕೆ, ಅವರ ಶಾಲೆಯ ಕಾರ್ಯಕ್ರಮಕ್ಕೆ ಕರೆದಿದ್ರು ಅತಿಥಿಯಾಗಿ. ಆ ಶಾಲೆಯ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನ ಅವರು ಅಲ್ಲಿ ಪುಸ್ತಕಗಳನ್ನೆಲ್ಲ ಇಟ್ಟಿದ್ರು. ತುಂಬಾ ಏನೋ ಒಂದು ನಮ್ಮ ಇತಿಹಾಸಕ್ಕೆ ಸಂಬಂಧಪಟ್ಟ ಒಂದು ಪ್ರೌಢ ಪುಸ್ತಕಗಳೇನಿರುತ್ತೆ ಆ ತರದ ಪುಸ್ತಕಗಳನ್ನೆಲ್ಲ ಅಲ್ಲಿ ಇಟ್ಟಿದ್ರು. ಆ ಪುಸ್ತಕದ ಮೇಲೆ ಇರ್ತಕ್ಕಂಥ ಹೂವನ್ನ ಹಿಂಗೆ ಸರಿಸಿ ಅದನ್ನ ಇನಾಗ್ರೇಷನ್ ಮಾಡ್ಬೇಕು. ತುಂಬಾ ದೊಡ್ಡ ಅತಿಥಿಗಳೆಲ್ಲ ಬಂದಿದ್ದಾರೆ, ಅದನ್ನೆಲ್ಲ ಅವರು ಕೆಲವರು ಹೂ ಹಾಕ್ಬೇಕು, ಮತ್ತೆ ಆ ಹೂವನ್ನು ಹಿಂಗೆ ಸರಿಸ್ಬೇಕು ಅಂತ. ಆ ಸರಿಸಿದಾಗ ಸ್ವಲ್ಪ ಮಾತಾಡಿ ಪ್ಲೀಸ್, ಪುಸ್ತಕ ಕಾಣಿಸ್ತಾ ಇದೆ. ಅವರು ಆರ್ಗನೈಸರ್ ಹೇಳ್ತಾ ಇದ್ದಾರೆ, ಡಾಕ್ಟ್ರೆ ನಿಮ್ಮನ್ನ ನಾವು ಎಲ್ಲಿ ಇಟ್ಕೊಂಡಿದೀವಿ ನಿಮ್ಗೆ ಗೊತ್ತಾಯ್ತಲ್ಲ. ಸೊ ಸ್ವೀಟ್. ಸೊ ಈ ಸಂಬಂಧಗಳ ಬಗ್ಗೆ ಮಾತಾಡಿದ್ದಕ್ಕೆ ಅಥವಾ ಈ ಮಾತಿನ ಮಹತ್ವದ ಬಗ್ಗೆ ಮಾತಾಡಿದ್ದಕ್ಕೆ, ಅದು ಯಾರಿಗೋ ಎಲ್ಲೋ ಒಂದು ಶಿಕ್ಷಕನಿಗೆ, ನಾನು ಶಿಕ್ಷಕನಾಗಿ ನನ್ನ ವಿದ್ಯಾರ್ಥಿಗಳ ಜೊತೆ ಚೆನ್ನಾಗಿ ಮಾತಾಡಬೇಕು ಅಂತ ಅವ್ರಿಗೆ ಅನ್ಸಿ ಅದರಿಂದ ಅವ್ರ ಬದಲಾವಣೆ ಆಗಿದ್ದು. ಇನ್ನೊಬ್ಬ ಶಿಕ್ಷಕಿ ಹೇಳ್ತಾ ಇದ್ರು, ಸರ್ ನಾನು ಈ ಇನ್ನೊಂದು ಥ್ಯಾಂಕ್ ಯು ಟೀಚರ್ ಅಂತ ಒಂದು ಪುಸ್ತಕ ಇದೆ ಶಿಕ್ಷಕರಿಗಾಗಿ ಬರೆದದ್ದು. ಅವ್ರು ಹೇಳ್ತಾರೆ, ಸರ್ ಆ ಪುಸ್ತಕ ಓದಿದ್ಮೇಲೆ ನಾನು ಒಳ್ಳೆ ಟೀಚರ್ ಆಗಿದ್ದೆ, ಆದರೆ ತುಂಬಾ ಸ್ಟ್ರಿಕ್ಟ್ ಟೀಚರು ಇದ್ದೆ. ನನಗೆ ಬೇಕಾಗಿದ್ದೆಲ್ಲ ಮಕ್ಕಳಿಗೆ ಕೊಡ್ತಾ ಇದ್ದೆ ಹೊರತು ಅವ್ರಿಗೇನ್ ಬೇಕಾಗಿದ್ದು ನಾನು ಕೇಳಿರ್ಲಿಲ್ಲ. ಒಂದಿನ ನಾನು ಮಕ್ಕಳಿಗೆ ಕೇಳಿದೆ, ನಿಮಗೆ ನನ್ನಿಂದ ಏನೇನ್ ಬೇಕು ಒಂದು ಚೀಟಿಯಲ್ಲಿ ಬರೆದು ಕೊಡಿ ಅಂತ. ಒಂದು ಮಗು, ಟೀಚರ್ ಕ್ಯಾನ್ ಐ ಹಗ್ ಯು ಅಂತ ಕೇಳ್ತು. ನನಗೆ ಈ ತರದ ಒಂದು ಬೇಡಿಕೆ ನನ್ನ ಮಗುವಲ್ಲಿ ಇದ್ದದ್ದು ನಾನು ಕಲ್ಪನೆನೂ ಇರಲಿಲ್ಲ.
ಆಯ್ತು ಬಾ ಮಗು ಅಂದಾಗ ಆ ಮಗು ತುಂಬಾ ಸಂತೋಷ. ಓ ನಾನು ನಿಮ್ಮ ಹತ್ರ ಬರಕ್ ಹೆದರ್ತಾ ಇದ್ದೆ, ನಾನು ಬಂದು ನಿಮ್ ಕೈ ಹಿಡ್ಕೊಳ್ಬೇಕು ಅನ್ಸಿತ್ತು, ನಿಮ್ ಹಗ್ ಮಾಡ್ಬೇಕಂತ ಅನ್ಸಿತ್ತು ಅಂತ. ನಾನು ತುಂಬಾ ಬದಲಾವಣೆ ಆಗಿರ್ತಕ್ಕಂಥ ಶಿಕ್ಷಕಿ ಆಗಿದ್ದೇನೆ ಇವಾಗ. ಅದ್ರ ರಿಫ್ಲೆಕ್ಷನ್ ನನಗೆ ಶಾಲೆಯಲ್ಲೂ ಮನೆಯಲ್ಲೂ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಸೊ ಈ ರೀತಿ ಎಲ್ಲೋ ಒಂದ್ ಕಡೆ ನಾನು ನಿಮ್ಗೆ ಹೇಳಿದ್ನಲ್ಲ, ಎವ್ರಿಬಡಿ ಈಸ್ ವಾಂಟಿಂಗ್ ದಟ್ ಕಾಲ್. ಯಾರೋ ಒಬ್ರು ಹೇಳ್ಬೇಕು, ಅವರಲ್ಲಿದೆ ಆ ಒಳ್ಳೆತನ, ಅವರಲ್ಲಿದೆ, ಸಂವಹನದ ಬಗ್ಗೆ ಮಹತ್ವ ಅವ್ರಿಗೆ ಗೊತ್ತಿದೆ. ಆ ತರದ ಘಟನೆಗಳಾದಾಗ ನಮಗೆ ಇಟ್ ಈಸ್ ಮ್ಯೂಚುವಲ್. ಇಷ್ಟು ವೃತ್ತಿ ಬದುಕಿನಲ್ಲಿ ಆಗಿರ್ತಕ್ಕಂಥ ಘಟನೆಗಳೇನಂತಂದ್ರೆ ನಮಗೆ ಕಲೀಲಿಕ್ಕೆ ಸಾಕಷ್ಟು ವಿಚಾರಗಳು ಕೊಟ್ಟಿದೆ. ನಮ್ಮನ್ನ ಇನ್ನಷ್ಟು ಹಂಬಲ್ ಮಾಡ್ತದದು, ಇನ್ನಷ್ಟು ಏನೋ ದಯಾಮಯಿ ಆಗಿರ್ಲಿಕ್ಕೆ ಅಥವಾ ಇನ್ನಷ್ಟು ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ, ಇನ್ನೂ ಕೈಂಡ್ ಆಗಿರ್ಬೇಕು ಅನ್ನೋದನ್ನ ಕಲಿಸ್ತದೆ. ಯಾಕಂದ್ರೆ ಆ ವ್ಯಕ್ತಿ ಅವನ ಪುಸ್ತಕ ಅಲ್ಲಿ ಇಡ್ಬೇಕಾಗಿರ್ಲಿಲ್ಲ. ಈ ಟೀಚರು ನಾನು ಇದನ್ನ ಬದಲಾವಣೆ ಮಾಡ್ಕೊಂಡೆ ಅಂತ ಹೇಳ್ಬೇಕಾಗಿರ್ಲಿಲ್ಲ. ಯಾರೋ ಒಬ್ಬ ಪುಣ್ಯಾತ್ಮ ಹುಬ್ಳಿಯಿಂದ ಫೋನ್ ಮಾಡಿ ನಂಬರ್ ಹುಡುಕಿ ನಾನು ನಮ್ಮ ಸಹೋದರನ್ನ ಕಾಂಟ್ಯಾಕ್ಟ್ ಮಾಡಿದ್ದೀನಿ ಅಂತ ನನಗೆ ಹೇಳ್ಬೇಕಾಗಿರ್ಲಿಲ್ಲ. ಅವರಲ್ಲೆಲ್ಲ ಆ ಹ್ಯೂಮಿಲಿಟಿ ಇರೋದನ್ನ ಕಂಡಾಗ ನಮ್ಮಲ್ಲಿ ಇರತಕ್ಕಂಥ ಎಲ್ಲೋ ಮೊಳಕೆ ಹೊಡೆಯುವ ಅಹಂಕಾರ ಕೂಡ ಅದನ್ನ ಇಲ್ಲೇ ಮುಚ್ಚಿಟ್ಕೋ ಅಂತ ಹೇಳುತ್ತೆ. ಅಂದ್ರೆ ಒಂದು ರೀತಿಲಿ ಅವರೆಲ್ಲರ ಒಂದು ಇದನ್ನ ಕೇಳಿದಾಗ ನಂಗೆ ಯೋಚನೆ ಬರೋದೇನು ಅಂತಂದ್ರೆ, ಮನೋವೈದ್ಯರಿಗೆ ಅವರೆಲ್ಲ ನಮೋ ವೈದ್ಯರೇ ಅಂತ ಆ ತರದ ಹಲವಾರು ಅನುಭವಗಳು ತುಂಬಾ. ಅಂದ್ರೆ ಪ್ರತಿದಿನ ನಮ್ಮ ವೃತ್ತಿ ಬದುಕಿನಲ್ಲಿ ಇವತ್ತು ಬಂದು ಚೀರಾಡಿ ಗಲಾಟೆ ಮಾಡಿ ಬೈದು ಹೋಗಿರ್ತಾರೆ. ಮುಂದಿನ ವಾರ ಬಂದು ಡಾಕ್ಟ್ರೇ ಅವತ್ತೇನೋ ಬೇಜಾರಲ್ಲಿದ್ದೆ, ನಾನು ನಿಮಗೆ ಏನೇನೋ ಮಾತಾಡ್ಬಿಟ್ಟೆ ಅಂತೆ, ಮನೆಗೆ ಹೋದ್ಮೇಲೆ ನಮ್ಮ ತಂದೆ ಹೇಳ್ತಾ ಇದ್ರು ಹಂಗೆ ಹಿಂಗೆ, ನಂಗೂ ನೆನಪಿಲ್ಲ ಅವನೇನು ಮಾತಾಡಿದ್ದ ಅಂತ. ಆದ್ರೆ ಅವನ್ ಬಂದು ಹೇಳ್ತಾನೆ ನಾನು ಏನೇನೋ ಮಾತಾಡ್ಬಿಟ್ಟೆ ಅಂತೆ, ನೀವು ಏನೂ ಹೇಳಿಲ್ಲ ಅಲ್ಲ ನನಗೆ. ಅದನ್ನ ಆ ತರದ ನೆಗೆಟಿವ್ ಥಾಟ್ಸ್ ಅಂದ್ರೆ, ಯಾಕಂದ್ರೆ ಅಲ್ಲಿ ಖಂಡಿತ ನಿಮ್ಗೆ ದಿನದಲ್ಲಿ ಒಂದು 10 ಪೇಷಂಟ್ಸ್ 20 ಪೇಷಂಟ್ಸ್ ಎಷ್ಟೇ ಬಂದ್ರು ಬೇರೆ ಬೇರೆ ಇದಿರುತ್ತವೆ ರೇಂಜ್. ಅದನ್ನ ಹೇಗೆ ನೀವು ಹೆಂಗೆ ಹ್ಯಾಂಡಲ್ ಮಾಡ್ತೀರಾ? ಅಲ್ಲ ಸರ್, ಈಗ ಆತ ದುಃಖದಲ್ಲಿದ್ದಾನೆ, ಮಾತಾಡ್ತಾನೆ. ನಮ್ಮಲ್ಲಿ ಏನೇನಿದೆ ಬೇಸರ ದುಃಖ ಅದನ್ನ ಹೊರಗೆ ಹಾಕ್ಬೇಕಲ್ವಾ, ಅದಕ್ಕೆ ಅವ್ರು ಬಂದಿದ್ದಾರೆ. ಅವ್ರು ಹೊರಗೆ ಹಾಕಿ ಹೋಗ್ತಾ ಇರ್ಬೇಕಷ್ಟೇ, ನಾವು ಅದನ್ನ ಎತ್ತಿಟ್ಕೊಳ್ಬಾರ್ದು. ಈ ಬುದ್ಧನ ಕತೆ ಬರುತ್ತೆ. ಬುದ್ಧ ಧ್ಯಾನ ಮಾಡ್ತಾ ಕೂತಾಗ ಅವನೊಬ್ಬ ಬಂದು ಇವನು ಎಲ್ಲ ನೋಡಿ ಮೋಸಗಾರ, ಎಲ್ಲಾರನ್ನು ಮರಳು ಮಾಡ್ತಾ ಇದ್ದಾನೆ, ಸುಮ್ನೆ ತಾನೊಂದು ಸನ್ಯಾಸಿ ಅಂತೇಳಿ ಸೋಗು ಹಾಕೊಂಡಿದ್ದಾನೆ, ಹಾಗೆ ಹೀಗೆ ಬಾಯಿ ಓದಿದ್ದೆಲ್ಲ ಮಾತಾಡ್ತಾರೆ, ಸಿಟ್ಟು ಮಾಡಿ ಮಾತಾಡ್ತಾರೆ, ಎಲ್ಲ ಮಾಡ್ತಾರೆ. ಬುದ್ಧ ನಗ್ತಾನೆ ಕೂತಿರ್ತಾನಂತ. ಆಮೇಲೆ ಕಡೆಗೆ ಅವ್ನು ಹೇಳ್ತಾನೆ, ಇಷ್ಟೆಲ್ಲ ಸಿಟ್ಟು ಬರ್ಸ್ಬೇಕು ನಿನಗೆ ಅಂತ ನಾನು ಅನ್ಕೊಂಡೇ ಬಂದಿದ್ದೆ ಇವತ್ತು. ಎಲ್ರು ಹೇಳ್ತಾ ಇದ್ರು ಬುದ್ಧನಿಗೆ ಸಿಟ್ಟು ಬರಲ್ಲ ಅಂತ, ನಾನು ಇವತ್ತು ಸಿಟ್ಟು ಬರ್ಸೇ ತಿರ್ತೀನಿ ಅಂತ ಎಲ್ಲ ನನ್ಗೆ ಗೊತ್ತಿರೋ ಕೆಟ್ಟ ಶಬ್ದ ಎಲ್ಲ ಉಪಯೋಗಿಸಿದೆ. ಇಷ್ಟೆಲ್ಲ ಮಾಡಿದ್ರು ನಿಂಗೆ ಸಿಟ್ಟು ಬರ್ಲಿಲ್ಲಲ್ಲ ಹೇಗೆ ಅಂತ. ಆಗ ಬುದ್ಧ ಹೇಳ್ತಾರಂತೆ, ನೋಡು ನಿನ್ನ ಸ್ನೇಹಿತ ನಿಂಗೆ ಏನೋ ಒಂದು ಗಿಫ್ಟ್ ಕೊಡ್ಬೇಕಂತ ಬರ್ತಾನೆ, ಅವ್ನ್ ಗಿಫ್ಟ್ ಕೊಡಕ್ ಬರ್ತಾನೆ, ನೀನ್ ತಗೊಳಲ್ಲ, ಈ ಗಿಫ್ಟ್ ಯಾರ ಹತ್ರ ಉಳಿತು? ಅವನ ಹತ್ರ ಉಳಿತು ಅಷ್ಟೆ. ಸೊ ನೀನ್ ಕೊಟ್ಟಿದ್ದು ನಾನು ತಕೊಳ್ಳೇ ಇಲ್ಲ, ಅದು ನನಗಲ್ಲ, ಅದು ನಿನ್ನ ಒಳಗಿನ ಬೇಸರ, ಯು ಆರ್ ಎ ಡಿಸ್ಟರ್ಬ್ಡ್ ಸೋಲ್, ಅದಕ್ಕೋಸ್ಕರ ನೀನು ಅದನ್ನೆಲ್ಲ ಹೊರಗೆ ಹಾಕ್ತಿದ್ಯಾ ಅಂತ ನಾನು ಅನ್ಕೊಂಡೆ ಅಷ್ಟೇ. ಐ ಕ್ಯಾನ್ ಓನ್ಲಿ ಪ್ರೇ, ನೋಡು ಈ ಆತ್ಮ ಎಷ್ಟೊಂದು ದುಃಖದಲ್ಲಿದೆ, ಅವನ್ ಸ್ವಲ್ಪ ಸರಿ ಆಗ್ಲಿ ಅಂತ ಹೇಳ್ಬೋದು ಅಷ್ಟೇ ವಿನ ನಾನು ಯಾಕೆ ತಕೊಳ್ಬೇಕು ಅದನ್ನ? ನೀನ್ ಹೇಳ್ತೀಯ ಮೋಸಗಾರ ಅಂತ, ನಾನು ಮೋಸಗಾರ ಅಲ್ಲ, ನಂಗೆ ಗೊತ್ತು. ಈಗ ನಮಗೆ ಅಲ್ಲಿ ಕೂತಿರೋರು ಹೇಳ್ತಾರೆ, ನೀವು ಎಲ್ಲ ಬರ್ದ್ರೆ ಮೆಡಿಸಿನ್ ಬರ್ದ್ರೆ ನಿಮ್ಗೆಲ್ಲ ದುಡ್ಡು ಬರುತ್ತೆ, ನೀವೆಲ್ಲ ದುಡ್ಡು ನಾನು ಫೋರ್ಸ್ಫುಲಿ ಅಡ್ಮಿಟ್ ಮಾಡ್ತೀರಾ, ನಿಮಗೊಂದಷ್ಟು ದುಡ್ಡು ಬರುತ್ತೆ ಅಂತ ಹೇಳ್ತಾನ. ಈ ಡಿಸ್ಟರ್ಬ್, ನಾನು ಅದನ್ನ ಯಾಕೆ ಮನಸ್ಸಿಗೆ ತಕೊಳ್ಳಿ? ನಾನು ದುಡ್ಡು ಬರ್ಲಿ ಅಂತ ಅವನ್ನ ಅಡ್ಮಿಟ್ ಮಾಡ್ತಿಲ್ಲ. ನಿಮ್ಗೆ ಏನ್ ಮಾಡೋದು ಅಂತ ಗೊತ್ತಿರೋ ಕಾರಣ ಅದ್ರ ಬಗ್ಗೆ ಯಾವುದೇ ಇದಿರಲ್ಲ. ಐ ಥಿಂಕ್ ಇದು ನಿಮ್ಗೆ ಮಾತ್ರ ಅಲ್ಲ, ಐ ಥಿಂಕ್ ಎಲ್ಲರಿಗೂ ಕೂಡ ಅನ್ವಯ ಆಗತ್ತೆ. ಖಂಡಿತ ಆಗ್ತದೆ, ಹೌದೌದು. ಯಾಕಂದ್ರೆ ಈ ವೈದ್ಯ ವೃತ್ತಿಯಲ್ಲಂತೂ ಆ ಚಾಲೆಂಜಸ್ ತುಂಬಾ ಇರುತ್ತೆ. ಅಲ್ಲ, ಇನ್ ಜನರಲ್ ಅಂದ್ರೆ ಯಾವುದೇ ಇದು ಬಂದ್ರೂನು ಅದು ನಾವು ತಗೊಂಡ್ರೆ ಮಾತ್ರ ಅದು ನಮ್ಮದಾಗತ್ತೆ. ಇಲ್ಲ ತಕೊಳ್ಬೇಕಾಗಿಲ್ಲ, ಪರ್ಸನಲ್ ಆಗಿ ತಕೊಳ್ಬೇಕಾಗಿಲ್ಲ. ಅದನ್ನ ಆ ವ್ಯಕ್ತಿಯ ಬೇಸರದಲ್ಲಿ ದುಃಖದಲ್ಲಿ ಹೇಳ್ತಾ ಇದ್ದೇನೆ ಅಂತ ತಕೊಂಡ್ರೆ, ಬಿಕಾಸ್ ವಿ ಹ್ಯಾವ್ ಕಂಟ್ರೋಲ್ ಓವರ್ ಮೈ ಐಡಿಯಾಸ್, ಮೈ ಆಕ್ಷನ್ಸ್, ಮೈ ಪ್ಲಾನ್ಸ್, my views about life. I have no control over your ideas, your talks, your actions. So ನನ್ನ ಕಂಟ್ರೋಲ್ ಇಲ್ಲದ ಏರಿಯಾದ ಮೇಲೆ ನಾನು ತಲೆ ಕೆಡಿಸ್ಕೊಳಕ್ ಹೋದ್ರೆ ನನಗೆ ಅಶಾಂತಿ, ಕಟ್ಟಿಟ್ಟ ಬುತ್ತಿ. ಐ ಹ್ಯಾವ್ ಟು ಓನ್ಲಿ ಗೋ ಆನ್ ಇಂಪ್ರೂವಿಂಗ್ ಮೈ ಏರಿಯಾ ಆಫ್ ಇನ್ಫ್ಲೂಯೆನ್ಸ್.
ಸರ್ಕಲ್ ಆಫ್ ಕಂಟ್ರೋಲ್, ನನ್ನ ಸರ್ಕಲ್ ಆಫ್ ಕಂಟ್ರೋಲ್ ನಾನು ಜಾಸ್ತಿ ಮಾಡ್ತಾ ಹೋಗ್ಬೇಕು, ಸೊ ಎಕ್ಸ್ಪ್ಯಾಂಡ್ ಮಾಡ್ತಾ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ಬೇಕು. ಇವತ್ತು ಪ್ರದೀಪ್ ನನಗೆ ಸಿಟ್ಟು ಬರ್ಸಿದ್ರು, ಸರಿ ಈ ವಿಚಾರ ಅವ್ರು ಮಾತಾಡಿದಾಗ ನಂಗೆ ಪ್ರವೋಕ್ ಆಗ್ತದೆ, ನೆಕ್ಸ್ಟ್ ಟೈಮ್ ನಾನು ಅವ್ರು ಅದನ್ನ ಮಾತಾಡಿದ್ರು ನಾನು ಪ್ರವೋಕ್ ಆಗಬಾರ್ದು, ಏನ್ ಮಾಡ್ಬೇಕು? ಅವರು ನನಗೆ ಸಿಟ್ಟು ಬರ್ಸಿದ್ರು, ನಾನು ಸಿಟ್ಟು ಬರ್ತಾ ಇದ್ರೆ, ಅವರು ನನಗೆ ಅಳಸಕ್ ಬಂದ್ರು, ನಾನು ಅಳಕ್ ಶುರು ಮಾಡಿದ್ರೆ, ಅವರು ನನಗೆ ಹಿಂಸೆ ಮಾಡಕ್ ಶುರು ಮಾಡಿದ್ರೆ, ನಾನು ಮುಜುಗರ ಪಟ್ಕೊಳಕ್ ಶುರು ಮಾಡಿದ್ರೆ, ನನ್ನ ರಿಮೋಟ್ ಕಂಟ್ರೋಲ್ ಅವ್ರ ಕೈಯಲ್ಲಿ ಕೊಟ್ಟಿದ್ದೀನಲ್ಲ ನಾನು. ಹೌ ಕ್ಯಾನ್ ಎನಿಬಡಿ ಕ್ಯಾನ್ ಪ್ರೆಸ್ ರಿಮೋಟ್ ಕಂಟ್ರೋಲ್? ನಾನು ಕೊಡ್ಬಾರ್ದಲ್ಲ ನನ್ನ ರಿಮೋಟ್ ಕಂಟ್ರೋಲ್ ಅವ್ರ ಕೈಗೆ. ನಮ್ ಕಂಟ್ರೋಲ್ ನಮ್ಮಲ್ಲಿ ಇರ್ಬೇಕು. ಅದೇ ಮತ್ತೆ ಅದೇ ಶ್ಲೋಕಕ್ಕೆ ಬಂತು. ನಿಮ್ಗೆ ಅಂದ್ರೆ ಈ ರೀತಿ ಈಗ ಅಧ್ಯಾತ್ಮ ಅನ್ನೋದು ಯಾವ ತರ ಕನೆಕ್ಟ್ ಆಗತ್ತೆ, ಪ್ಲಸ್ ನಿಮ್ಮ ಈಗ ಕ್ಲೈಂಟ್ಸ್ ಯಾರೇ ಬಂದ್ರು, ಪೇಷಂಟ್ಸ್ ಅಂತ ಹೇಳೋದು ಗೊತ್ತಿಲ್ಲ, ಅವರಿಗೆ ನೀವು ಅದನ್ನ ಸಜೆಸ್ಟ್ ಮಾಡ್ತೀರಾ? ಆಧ್ಯಾತ್ಮಕ್ಕೆ ಅಧ್ಯಾತ್ಮ ಅಂದ್ರೆ ಅದು ಯಾವುದೇ ರೀತಿಯಲ್ಲಿ ಇರ್ಬೋದು, ಅವ್ರಿಗೆ ಬಿಟ್ಟ ಹಾಗೆ. ಎಸ್, ಅದೇ ವಿ ವಿಲ್ ಅಲೋ ದೆಮ್ ದೇರ್ ಚಾಯ್ಸ್. ಅಧ್ಯಾತ್ಮ ಅನ್ನೋದು ಅತಿ ಮುಖ್ಯ. ಈಗ ನಮ್ಮ ಹೆಲ್ತ್ ಡೆಫಿನೇಷನ್ ಅಲ್ಲಿ ಹೆಲ್ತ್ ಅಂದ್ರೆ ಕೇವಲ ಕಾಯಿಲೆಗಳು, ರೋಗ ರುಜಿನಗಳು ಇಲ್ಲದ ಸ್ಥಿತಿ ಮಾತ್ರ ಅಲ್ಲ, ಒಂದು ವ್ಯಕ್ತಿ ಒಂದು ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಆರೋಗ್ಯವಾಗಿರ್ಬೇಕು ಅಂತ. ಸೊ ಆ ರೀತಿಯಾಗಿ ಅವ್ರಿಗೆ ನಾವು ಆಪ್ಷನ್ಸ್ ಕೊಡ್ತೇವೆ. ಎಸ್ಪೆಷಲಿ ಒಂದು ಒತ್ತಡದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಆಧ್ಯಾತ್ಮಿಕವಾದಂತಹ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಅವರ ಚಾಯ್ಸ್, ವಾಟ್ ಎವರ್ ವೇ ದೇ ಬಿಲೀವ್, ವಾಲಂಟಿಯರಿಂಗ್ ವರ್ಕ್ಸ್ ಅಲ್ಲಿ ಸೇರ್ಕೊಳ್ಬೋದು, ಧ್ಯಾನದಲ್ಲಿ ಸೇರ್ಕೊಳ್ಬೋದು, ಮೆಡಿಟೇಷನ್ ಅಲ್ಲಿ ಸೇರ್ಕೊಳ್ಬೋದು, ಕೆಲವೊಂದು ಏನಂದ್ರೆ ಭಜನ್ ಪ್ರೋಗ್ರಾಮ್ಸ್ ಅಲ್ಲಿ ಅವ್ರು ಸೇರ್ಕೊಳ್ಬೋದು. ಸೊ ವಿ ಗಿವ್ ವೈಡ್ ವೆರೈಟಿ ಆಫ್ ಆಪ್ಷನ್ಸ್. ಇಫ್ ದೇ ಬಿಲೀವ್ ಇನ್ ವಾಲಂಟಿಯರಿಂಗ್, ಇಫ್ ದೇ ಬಿಲೀವ್ ಇನ್ ಸರ್ವೀಸಸ್. ಸೊ ಇದರಲ್ಲೆಲ್ಲ ಏನಾಗ್ತದೆ ಅಂತಂದ್ರೆ, ನಾವು ಮಾಡುವಂತಹ ಆ ಚಟುವಟಿಕೆಗಳಲ್ಲಿ ನಮಗೂ ಸಮಾಧಾನ ಕೊಡ್ತದೆ, ಇತರರಿಗೆ ಸಮಾಧಾನ ಕೊಡ್ತದೆ. ವಿ ಆರ್ ಅರೈವಿಂಗ್ ಅಟ್ ಸಮ್ ಪರ್ಪಸ್ ಆಫ್ ಲೈಫ್. ಈಗ ಎಷ್ಟೋ ಜನರು ಈ ಖಾಲಿತನದಿಂದ ಅನುಭವಿಸ್ತಾ ಇರುವ ದುಃಖಕ್ಕೆ ಕಾರಣ ಏನಂತಂದ್ರೆ, ಏನು ಪರ್ಪಸ್ ಇಲ್ಲ. ಪರ್ಪಸ್ ಇಲ್ಲದಂತ ಸ್ಥಿತಿ ಇದೆಯಲ್ಲ, ಅದು ತುಂಬಾ ಕಷ್ಟ. ಈಗ ನನ್ನನ್ನು ಯಾರೋ ಕೇಳ್ಕೊಂಡು ಬರ್ತಾರೆ, ನನ್ನ ಉಪದೇಶ ಯಾರಿಗೂ ಬೇಕು, ನನ್ನ ಸಹಚರ್ಯ ಯಾರಿಗೂ ಬೇಕು, ನನ್ನ ಹತ್ರ ಮಾತಾಡ್ಲಿಕ್ಕೆ ಯಾರೋ ಬರ್ತಾರೆ ಅನ್ನುವ ಒಂದು ಸಣ್ಣ ಒಂದು ಪರ್ಪಸ್ ನನ್ನ ಬದುಕಿಗೆ ಇಲ್ಲದೆ ಆಗ್ಬಿಟ್ರೆ ನನ್ಗೆ ಐ ಆಮ್ ವೇಸ್ಟ್ ಅಂತ ಅನ್ಸ್ಲಿಕ್ಕೆ ಶುರು ಆಗ್ಬಿಡುತ್ತೆ. ಸೊ ಆಧ್ಯಾತ್ಮ ಪರಿಚಯ ಇರತಕ್ಕಂಥ ವ್ಯಕ್ತಿ ಈ ರೀತಿ ಪರ್ಪಸ್ಲೆಸ್ನೆಸ್, ಬದುಕಿಗೆ ಉದ್ದೇಶವೇ ಇಲ್ಲ ಅನ್ನುವ ಸ್ಥಿತಿ ತಲುಪೋದಿಲ್ಲ. ಸೊ ಈ ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ದೇರ್ ಈಸ್ ಬಿಗ್ಗರ್ ಪರ್ಪಸ್ ಇನ್ ಈಸ್ ಲೈಫ್. ಸೊ ಅವನ ಮೂಲಕ ಏನೋ ಮಾಡ್ಲಿಕ್ಕಿದೆ, ಈಸ್ ಹಿಯರ್ ಫಾರ್ ಎ ಪರ್ಪಸ್. ಸೊ ಅವನ ಬದುಕಿನ ಉದ್ದೇಶ ಏನಿದೆ ಅಂತ ಕಂಡುಕೊಳ್ಳಿಕ್ಕೆ ಅಧ್ಯಾತ್ಮ ಸಹಾಯ ಮಾಡ್ತದೆ. ಹಾಗಾಗಿ ಆ ಒಂದು ಬದುಕಿನಲ್ಲಿ, ಒಂದು ಮಧ್ಯ ವಯಸ್ಸಿನಲ್ಲಿ, ಒಂದು ಇಳಿ ವಯಸ್ಸಿನಲ್ಲಿ ಬರುವಂತಹ ಒಂದು ವ್ಯಾಕ್ಯೂಮ್ ಏನಿದೆ, ಈವನ್ ಫಾರ್ ದಟ್ ಮ್ಯಾಟರ್ ಹದಿಹರೆಯದಲ್ಲಿ ಇವತ್ತಿನ ದಿನ ಹೆಚ್ಚು ಯುವಕರು ಮದ್ಯ, ಮಾದಕ ದ್ರವ್ಯ ವ್ಯಸನಕ್ಕೆ ಬಲಿಯಾಗ್ತಾ ಇರತಕ್ಕಂಥದ್ದು ಒಂದು ಪರ್ಪಸ್ ಇಲ್ಲದಕ್ಕೋಸ್ಕರ. ಅವ್ರ ಯಾರ ಬದುಕಲ್ಲಿ ಪರ್ಪಸ್ ಇದೆ ಅಲ್ಲಿ ಆಟೋಮೆಟಿಕ್ ಆಗಿ ಒಂದು ರೂಟೀನ್ ಇದೆ, ಒಂದು ಶಿಸ್ತಿದೆ, ಅದ್ರ ಕಡೆ ಡೆಸ್ಟಿನೇಷನ್ಗೆ ಅವ್ರು ಹೋಗ್ತಾ ಇರ್ತಾರೆ. ಪರ್ಪಸ್ ಇಲ್ಲದಾಗ ಅಲ್ಲಿ ದುಶ್ಚಟಗಳಿಗೆ ಜಾಗ ಆಗ್ತದೆ, ವ್ಯಾಕ್ಯೂಮ್ ಕ್ರಿಯೇಟ್ ಆಗ್ತದೆ, ಖಿನ್ನತೆಗೆ ದಾರಿ ಮಾಡಿಕೊಡ್ತದೆ, ನಾನು ಯಾರಿಗೂ ಬೇಕಾಗಿಲ್ಲ ಅನ್ನೋ ಭಾವನೆ ಕಂಡುಕೊಳ್ತಾ ಇರ್ತದೆ. ಸೊ ಈ ಪರ್ಪಸ್, ಇಟ್ ವಿಲ್ ಮೇಕ್ ಯು ಎವ್ರಿ ಡೇ ಟು ಗೆಟ್ ಅಪ್ ಅಂಡ್ ಮೂವ್ ಆನ್. ಇಟ್ ವಿಲ್ ನಾಟ್ ಮೇಕ್ ಯು ಟು ಸಿಟ್ ಅಂಡ್ ಬಿಕಮ್ ಐಡಲ್. ಸೊ ಈ ಪರ್ಪಸ್ ಕಂಡುಕೊಳ್ಳಿಕ್ಕೆ ನಮಗೆ ಆಧ್ಯಾತ್ಮಿಕ ಆರೋಗ್ಯ ತುಂಬಾ ಮುಖ್ಯ ಅಂತ ಅನ್ಸುತ್ತೆ. ಎಲ್ಲಾ ಆಧ್ಯಾತ್ಮಿಕ ಗುರುಗಳ ಒಂದು ತಿಳಿಯಾದ ಸಾರಾಂಶ ಏನಿದೆ, ಅದು ನಮ್ಮ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಚಿಕ್ಕ ಪರಿಹಾರ ತರ ಪಟ್ ಅಂತ ಕೊಟ್ಬಿಡುತ್ತೆ. ಐ ಥಿಂಕ್ ಮಾತಾಡೋದಕ್ಕೆ ತುಂಬಾನೇ ಇದೆ. ಆದ್ರೆ ಕೊನೆಯದಾಗಿ ಒಂದು ಕೇಳ್ತೀನಿ. ಅಂದ್ರೆ ಮನಸ್ಸನ್ನ ನೀವು ಅರ್ಥ ಮಾಡ್ಕೊಂಡು ಇದ್ ಮಾಡ್ತಾ ಎಷ್ಟೋ ಮನಸ್ಸುಗಳಿಗೆ ಸ್ಪಂದಿಸ್ತಾ ಹೋಗ್ತಾ ಇರೋರು
ಅದೊಂದಿಷ್ಟು ಜನರನ್ನ ನಿಮ್ಮ ಬರವಣಿಗೆಯ ಮೂಲಕ ನೀವು ಕನೆಕ್ಟ್ ಆಗ್ತಾ ಇದ್ದೀರಿ. ಆ, ಇದು ಹೇಗಾಯ್ತು? ಮತ್ತೆ ಇದು ಮೊದ್ಲಿಂದಾನೇ ನಿಮ್ಗೆ ಇದ್ರ ಇದಿತ್ತ, ಅಂದ್ರೆ ರುಚಿ ಇತ್ತ ಅದು? ಓಕೆ ಓಕೆ, ಅದು ತುಂಬಾ ಆಕಸ್ಮಿಕ. ಆ, ಬರವಣಿಗೆ ನನಗೆ, ಈಗ ನಾನು ಹೇಳಿದ್ನಲ್ಲ, ಹೈಸ್ಕೂಲ್ ದಿನಗಳಲ್ಲಿ ಬರೆದದ್ದು ತುಂಬಾ ಕಡಿಮೆ ಕವನಗಳು ಆ ರೀತಿಯಾಗಿ. ಇನ್ನು ತಮಾಷೆಯ ವಿಚಾರ, ನಾನು ಯಾಕೆ ಇದನ್ನ ಕೇಳ್ತಾ ಇದ್ದೀನಿ ಅಂತಂದ್ರೆ, ನಿಮ್ಮ ಟೈಟಲ್ ಗಳೇ ಅಷ್ಟು ಆಕರ್ಷಕ. ಸೊ ಅದು ಸೆಳೆದು ಬಿಡುತ್ತೆ. ಎಕ್ಸಾಕ್ಟ್ಲಿ, ಹೌದು. ಸೊ ಒಂದು ಕಾಲಕ್ಕೆ ಒಂದು ಸಣ್ಣ ಕಥೆಗಳು, ಒಂದು ಸಣ್ಣ ಕವನಗಳಿಗೆ ನಿಂತು ಹೋಗಿತ್ತು ಬರವಣಿಗೆ ಹೈಸ್ಕೂಲ್ ದಿನಗಳಲ್ಲಿ. ವಾಪಸ್ಸು ಮತ್ತೆ ನಾನು ಮನೋವೈದ್ಯನಾಗಿ ವೃತ್ತಿಯಲ್ಲಿದ್ದಾಗ ಆರಂಭದ ದಿನಗಳು, ಹತ್ತಿರದ ಪತ್ರಿಕೆಗೆ ಒಂದಷ್ಟು ಆರ್ಟಿಕಲ್ಸ್ ಬರೆದು ಕೊಡಕ್ಕೆ ಹೇಳಿದ್ರು. ಸೊ 1-2 ಆರ್ಟಿಕಲ್ ಬರ್ದೆ. ಅವರು ಚೆನ್ನಾಗಿದೆ ಇದು ಬರೀರಿ ಅಂತ ಹೇಳಿದ್ರು. ಇಂಥದ್ದೇ ನನಗೆ ಏನಂದ್ರೆ ತುಂಬಾ ಉದ್ದ ಬರೀಲಿಕ್ಕೆ ಬರೋದಿಲ್ಲ. ನಂದೆಲ್ಲಾ ಚಾಪ್ಟರ್ಸ್ 2 ಪುಟ 3 ಪುಟ ಇಷ್ಟೇ ಇರುತ್ತೆ. ಬರ್ದಿಡಿ 10-15 ಚಾಪ್ಟರ್ಸ್ ಬರ್ದಿದ್ದೆ. ಆಗ ಈ ಸಾವಣ್ಣ ಪಬ್ಲಿಕೇಶನ್ ಪಬ್ಲಿಷರ್ ಒಂದು ಕಾರ್ಯಕ್ರಮ ಉಡುಪಿಗೆ ಬಂದಿದ್ರು. ಸೊ ಅವ್ರಿಗೆ ಹೇಳಿದೆ, ನಾನೊಂದು ಕೆಲವು ಆರ್ಟಿಕಲ್ಸ್ ಇದೆ, ಅದು ಏನೋ ಪುಸ್ತಕಕ್ಕೆ ಅಂತ ಬರ್ದದ್ದಲ್ಲ, ಇಲ್ಲಿ ಲೋಕಲ್ ಮ್ಯಾಗಝಿನ್ಸ್ಗೆ ಬರ್ದದ್ದು. ನಾನು ಮಟ್ಟಿ ರಾಧಾಕೃಷ್ಣ ರಾಯನ್ ನೆನ್ಸ್ಕೊಳ್ಬೇಕು, ಅವರ ಒತ್ತಾಯಕ್ಕೆ ಬರೆದು ಕೊಟ್ಟದ್ದು. ಸೊ ಆ ಎಲ್ಲ ಕಂಪೈಲ್ ಮಾಡಿದಂತ 15 ಆರ್ಟಿಕಲ್ಸ್ ಈ ಸಾವಣ್ಣ ಪಬ್ಲಿಕೇಶನ್ ಜಮೀಲ್ ಅವ್ರು ಸಿಕ್ಕಕ್ಕೆ ಕೊಟ್ಟೆ. ಅವರು, ಸರ್ ನಾನು ಒಂದೇ ಒಂದು ಆರ್ಟಿಕಲ್ ಓದ್ದೆ, ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಐ ಕುಡ್ ಕನೆಕ್ಟ್ ವೆಲ್, ಆದ್ರೆ ನೀವು ಇನ್ನೊಂದು ಸ್ವಲ್ಪ ಬರೆದು ಕೊಡಿ, ಒಂದು ಪುಸ್ತಕದ ಶೇಪಲ್ಲಿ ಇದನ್ನು ಹೊರಗೆ ತರೋಣ ಅಂತ. ಸೊ ಅವ್ರಿಗೆ ಮೊದಲ ಕನ್ನಡ ಪುಸ್ತಕ ಇದು ಸಾವಣ್ಣ ಪಬ್ಲಿಕೇಶನ್ಸ್ಗೆ, ಸ್ವಲ್ಪ ಮಾತಾಡಿ ಪ್ಲೀಸ್. ಅದು ಪೂರ್ತಿ ಟೈಟಲ್ ಕೊಂಡಿ ಕಳಚುವ ಮುನ್ನ ಸ್ವಲ್ಪ ಮಾತಾಡಿ ಪ್ಲೀಸ್. ಅಫ್ಕೋರ್ಸ್ ಜನ ಹೇಗ್ ಬೇಕಾದ್ರೂ ಬಳಸ್ಕೊಳ್ತಾರೆ ಅವರು, ಸ್ವಲ್ಪ ಮಾತಾಡಿ ಪ್ಲೀಸ್ ಅಥವಾ ಸ್ವಲ್ಪ ನಗಾಡಿ ಪ್ಲೀಸ್ ಅಂತಾರೆ ಕೆಲವರು. ಅದ್ರ ಇದೇ ಕವರ್ ಪೇಜ್ ಅಷ್ಟು ಆಕರ್ಷಕವಾಗಿದೆ ಅಂಡ್ ವಿಚಿತ್ರ ಅಂದ್ರೆ ಆಪ್ತವಾಗಿದೆ. ಆಪ್ಟ್ ಅಂಡ್ ಆಪ್ತ. ವಿಚಿತ್ರ ಏನಂದ್ರೆ, ಹೆಂಡತಿ ತಂದು ಗಂಡನಿಗೆ ಹೇಳ್ತಾರೆ, ನೋಡಿ ಸ್ವಲ್ಪ ಮಾತಾಡಿ ಪ್ಲೀಸ್ ಅಂತ ಡಾಕ್ಟರ್ ಬರ್ದಿದ್ದಾರೆ ಅಂತ. ಗಂಡ ತಂದು ಹೆಂಡತಿ ಕೊಡ್ತಾರೆ, ನೋಡು ಸ್ವಲ್ಪ ಮಾತಾಡು ಅಂತ ಹೇಳಿ ಬರ್ದಿದ್ದಾರೆ ಅಂತ. ಸ್ವಲ್ಪ ಬೇರೆ, ಸ್ವಲ್ಪ. ಸೊ ಈ ಪುಸ್ತಕದ ರೆಸ್ಪಾನ್ಸ್ ಏನ್ ಬಂತು, ಅದು ನನ್ಗೆ ಏನಿಸ್ತಂದ್ರೆ, ನಾನು ವರ್ಕ್ ಮಾಡ್ತಿರೋದು ಉಡುಪಿ ಭಾಗದಲ್ಲಿ, ಎಲ್ಲೆಲ್ಲಿಂದನೋ ಸ್ಪಂದನೆಗಳು ಬರ್ತಾ ಇದೆ. ಸೊ ಐ ಥಿಂಕ್ ಐ ಶುಡ್ ರೀಚ್ ಮೋರ್ ಪೀಪಲ್. ಪುಸ್ತಕ ಬರವಣಿಗೆ ಒಂದು ಒಳ್ಳೆಯ ಮಾಧ್ಯಮ ಅಂತ ಅನ್ಕೊಂಡು, ಯಾಕಂದ್ರೆ ತೊಂದರೆ ಆದ್ಮೇಲೆ ಅವ್ರು ನಮ್ಮ ಚೇಂಬರ್ಗೆ ಬರ್ಬೇಕು ಅಂತಿಲ್ಲ. ಪ್ರಿವೆಂಟಿವ್ ಸೈಕ್ಯಾಟ್ರಿ ಅಂತ ಇದೆ, ಸಮಸ್ಯೆಗಳು ಆಗೋದಕ್ಕಿಂತ ಮುಂಚೆ ನಾವು ಅದನ್ನ ತಡೆಯುವಂಥದ್ದು. ಆ ಕೆಲಸ ಪುಸ್ತಕದ ಓದು ಮಾಡುತ್ತೆ. ಮಕ್ಕಳನ್ನ ಬೆಳೆಸುವ ರೀತಿ ಇರ್ಬೋದು, ಅಥವಾ ಉತ್ತಮ ಶಿಕ್ಷಕರಾಗ್ಲಿಕ್ಕೆ ಮಕ್ಕಳ ಮಾನಸಿಕ ಆರೋಗ್ಯ ತಿಳ್ಕೊಳ್ಳೋದ್ರ ವಿಚಾರವಾಗಿರ್ಬೋದು. ಹದಿಹರೆಯದ ಮಕ್ಕಳಿಗೆ ತಂದೆ ತಾಯಿಗಳು ಎಲ್ಲದನ್ನು ಕೂರ್ಸಿ ಅಪ್ಪ ಅಮ್ಮ ಹೇಳ್ಕೊಡ್ಲಿಕ್ಕೆ ಆಗುದಿಲ್ಲ. ಅಂತ ವಿಚಾರಗಳು, ಸೂಕ್ಷ್ಮ ವಿಚಾರಗಳನ್ನು ಪುಸ್ತಕದ ಮೂಲಕ ಹೇಳಲಿಕ್ಕೆ ನಮ್ಮಲ್ಲಿ ಪುಸ್ತಕಗಳು ಶಾರ್ಟೇಜ್ ಇದೆ ಅಂತ ಹೇಳುವಾಗ ನಾವೊಂದು ಅದಕ್ಕೆ ಆ ಕೊರತೆಯನ್ನು ನೀಗಿಸ್ಬೇಕಲ್ಲ. ಸೊ ಅದು ಬರವಣಿಗೆ ಹಾಗೆ ಮುಂದುವರಿತಾ ಹೋಯ್ತು. ಇನ್ನಷ್ಟು ಪುಸ್ತಕಗಳು ಬರ್ಲಿ. ಈಗಾಗ್ಲೇ ಇನ್ನೊಂದು ಪುಸ್ತಕದ ತಯಾರಿಯಲ್ಲಿ ಇದೀರಿ ಕೂಡ. ಕೊನೆಯದಾಗಿ ಒಂದು ಪ್ರಶ್ನೆ, ಇದು ಐ ಥಿಂಕ್ ಎಲ್ಲ ಇದ್ರಲ್ಲಿ ಈಗಾಗ್ಲೇ ನೀವು ಇದನ್ನ ಟಚ್ ಮಾಡಿದೀರಾ. ಆದ್ರೆ ಏನ್ ಪ್ರಶ್ನೆ ಅಂದ್ರೆ, ಲೋನ್ಲಿನೆಸ್, ಅದೇ ಎಲ್ಲರೂ ಇದ್ದುಕೊಂಡು ಕೂಡ ಏಕಾಂಗಿ ಆಗಿರುವಂತದ್ದು ಅಥವಾ ಒಬ್ಬನೇ ಇರುವಂತದ್ದು. ಎಸ್. ಸೊ ಇದನ್ನ ಹೇಗೆ ಡೀಲ್ ಮಾಡೋದು? ಎಸ್, ತುಂಬಾ ಐ ಥಿಂಕ್ ಮೇ ಬಿ ವೆರಿ ಆಪ್ಟ್ ಕ್ವಶನ್ ಫಾರ್ ಟು ಎಂಡ್ ಅವರ್ ಸೆಷನ್. ನಾನು ಈಗ ಒಂದು ಪುಸ್ತಕ ಬರಿತಾ ಇದ್ದೀರಿ ಅಂತ ಹೇಳಿದ್ರಲ್ಲ, ಆ ಪುಸ್ತಕದ ಟೈಟಲ್ಲು ಮನಸ್ಸೇ ತುಸು ನಿಧಾನಿಸು ಅಂತ ಇದೆ. ಆದ್ರೆ ಅದರ ಸಬ್ ಕ್ಯಾಪ್ಷನ್ ಏನಂದ್ರೆ, ಲವ್ ಯುವರ್ ಸೆಲ್ಫ್. ಲವ್ ಯುವರ್ ಸೆಲ್ಫ್. ನಾವು ನಮ್ಮನ್ನ ನಾವು ಇಷ್ಟಪಡಬೇಕು, ನಮ್ಮನ್ನ ನಾವು ಪ್ರೀತಿಸ್ಬೇಕು, ನಮ್ಮನ್ನ ನಾವು ಗೌರವಿಸ್ಬೇಕು. ನಿಮ್ಮಂತೆ ಇನ್ನೊಬ್ಬ ವ್ಯಕ್ತಿ ಜಗತ್ತಲ್ಲಿಲ್ಲ. ದರ್ ಇಸ್ ನೋ ಬಡಿ. ಸೊ ಅಂದ್ರೆ ಅದರ ಅರ್ಥ ಏನು, ಯು ಆರ್ ಎನ್ ಯೂನಿಕ್ ಪರ್ಸನ್. ಸೊ ನಿಮ್ಮ ಕಂಪನಿ ನಿಮಗೆ ಇಷ್ಟ ಆಗ್ಬೇಕು. ಆಗ ನಿಮ್ಮನ್ನ ನೀವು ಪ್ರೀತಿಸ್ತೀರಾ, ನಿಮ್ಮನ್ನ ನೀವು ಗೌರವಿಸ್ತೀರಾ, ನಿಮ್ಮ ಬಗ್ಗೆ ನೀವು ಕೀಳರಿಮೆ ಇಟ್ಕೊಳ್ಳೋದಿಲ್ಲ. ಇತರರ ಜೊತೆಗೆ ನೀವು ಯಾಕೆ ಹೋಲಿಕೆ ಮಾಡ್ಕೊಳ್ತೀರಾ ಅಲ್ವಾ? ಸೊ ಯಾವಾಗ ನಮ್ಮನ್ನ ನಾವು ಇಷ್ಟಪಡ್ಲಿಕ್ಕೆ ಶುರು ಮಾಡ್ತೀವಿ, ನಮ್ಮ ಬಿಗ್ ಫ್ಯಾನ್ ನಾವೇ ಆಗ್ತೀವಿ, ಆವಾಗ ನಿಮ್ಮನ್ನ ಕಾಡ್ತಾ ಇರ್ತಕ್ಕಂಥ ಆ ಒಂಟಿತನ ದಿವ್ಯ ಏಕಾಂತವಾಗಿ ಬದಲಾಗ್ತದೆ.
ಏಕಾಂತ ತುಂಬಾ ಪಾಸಿಟಿವ್. ಏಕಾಂತ ನಮಗೆ ಬೇಕು, ನನ್ನ ಬದುಕಿನ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ, ನನ್ನ ಬದುಕಿನ ಪರ್ಪಸ್ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ, ನನ್ನ ಮುಂದೆ ಆಗಬಹುದಾದ ದಿನಗಳ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ, ನಡೆದು ಹೋದ ದಿನಗಳನ್ನ ಅವಲೋಕನ ಮಾಡ್ಕೊಳ್ಳಿಕ್ಕೆ ಈ ಏಕಾಂತ ಬೇಕು. ಲೋನ್ಲಿನೆಸ್ ಇಸ್ ನೆಗೆಟಿವ್. ಲೋನ್ಲಿನೆಸ್ ನಮಗೆ ದುಃಖ ತಂದು ಕೊಡುತ್ತೆ, ಯಾರು ನನ್ನನ್ನು ಪ್ರೀತಿಸ್ತಿಲ್ಲ ಅನ್ನೋ ಭಾವನೆ ತಂದು ಕೊಡುತ್ತೆ, ನಾನು ಯಾರಿಗೂ ಬೇಕಾಗಿಲ್ಲ ಅನ್ನೋ ಭಾವನೆ ತಂದು ಕೊಡುತ್ತೆ. ಸೊ ನನ್ನ ಬಗ್ಗೆ ನಾನು ಒಳ್ಳೆಯ ಪ್ರೀತಿ ಗೌರವ ಇಟ್ಕೊಂಡಾಗ ಈ ಲೋನ್ಲಿನೆಸ್ ಅನ್ನ ನಾನು ಏಕಾಂತವಾಗಿ ಬದಲಿಸ್ಕೊಂಡು ಬದುಕಿನ ಒಂದು ಪರ್ಪಸ್ ಅನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಡೋಂಟ್ ಬಿ ಲೋನ್ಲಿ, ಕ್ರಿಯೇಟ್ ಸಾಲಿಟ್ಯೂಡ್. ಇದನ್ನ ಮಾಡ್ಲಿಕ್ಕೆ ಕಷ್ಟ ಆಗ್ತಿದೆ ಅಂದ್ರೆ ಆಪ್ತರ ಜೊತೆಗೆ ಮಾತಾಡಿ, ಮಾರ್ಗದರ್ಶಕರ ಹತ್ರ ಮಾತಾಡಿ, ಇಲ್ಲ ಪ್ರೊಫೆಷನಲ್ ಹೆಲ್ಪ್ ತೆಗೆದುಕೊಳ್ಳಿ. ಯಾಕಂದ್ರೆ ಲೋನ್ಲಿನೆಸ್ ಕ್ಯಾನ್ ಬಿ ವೆರಿ 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 ಡಿಫಿಕಲ್ಟ್. ಲೋನ್ಲಿನೆಸ್ ಅದು ಯಾರು ಇಲ್ಲ ಅನ್ನುವ ಭಾವನೆ ಇದೆಯಲ್ವಾ, ಬೀಯಿಂಗ್ ಅನ್ವಾಂಟೆಡ್ ದೊಡ್ಡ ರೋಗ. ಅದು ನಮ್ಗೆ ಖಿನ್ನತೆಗೆ ದಾರಿ ಮಾಡಿಕೊಡುತ್ತೆ, ಅಡಿಕ್ಷನ್ಸ್ಗೆ ದಾರಿ ಮಾಡಿಕೊಡುತ್ತೆ, ಮೆರಿಟಲ್ ಸೆಪರೇಷನ್ಸ್ಗೆ ದಾರಿ ಮಾಡಿಕೊಡುತ್ತೆ, ಅಡಿಕ್ಷನ್ಸ್ಗೆ, ಸೂಸೈಡ್ಸ್ಗೆ ದಾರಿ ಮಾಡಿಕೊಡುತ್ತೆ. ಸೊ ಅದು ಹೇಳಿದಷ್ಟು ಸುಲಭ ಇಲ್ಲ. ಸೊ ಟೇಕ್ ಹೆಲ್ಪ್. ಫ್ರೆಂಡ್ಸ್ ಹತ್ರ ಮಾತಾಡಿ, ಮಾರ್ಗದರ್ಶಕರ ಹತ್ರ ಮಾತಾಡಿ, ಇಲ್ಲ ಪ್ರೊಫೆಷನಲ್ಸ್ ಆಪ್ತ ಸಮಾಲೋಚಕರ ಹತ್ರ ಮಾತಾಡಿ ಆ ಒಂಟಿತನವನ್ನ ನೀಗಿಸ್ಕೊಳ್ಳಿ ಅಂತ. ಒಬ್ಬ ಕಾರ್ಡಿಯಾಲಜಿಸ್ಟ್ ಹೇಳ್ತಾರೆ, ನಿಮ್ಮ ಹೃದಯದ ನೋವುಗಳನ್ನ ನಿಮ್ಮ ಸ್ನೇಹಿತರ ಹತ್ರ ಹಂಚ್ಕೊಳ್ಳಿ, ಇಲ್ಲದಿದ್ರೆ ಅದನ್ನ ಒಡೆದು ಆಪರೇಷನ್ ಥಿಯೇಟರ್ ಅಲ್ಲಿ ಒಡೆದು ನೋಡ್ಬೇಕಾಗುತ್ತೆ ಅಂತ. ಅದ್ರ ಅರ್ಥ ಏನಂದ್ರೆ, ನಿಮ್ಗೆ ಹೃದಯದ ಸಂಬಂಧಪಟ್ಟ ತೊಂದರೆಗಳು ಬರಬಾರ್ದು ಅನ್ನಂಗಿದ್ರೆ ಹೃದಯವನ್ನು ಹಗುರವಾಗಿ ಇಟ್ಕೊಳ್ಳಿ, ಮಾತಾಡಿ. ಬ್ಯೂಟಿಫುಲ್. ಇನ್ನಷ್ಟು ಪುಸ್ತಕಗಳ ನಿರೀಕ್ಷೆ ಇದೆ, ಯಾಕಂದ್ರೆ ಎಲ್ಲರೂ ನಿಮ್ಮ ಹತ್ರ ಬರಬಾರದು ಅನ್ನೋದಕ್ಕೋಸ್ಕರ. ನಿಜ. ಅವರ ಮನೆಗೆ ನೀವು ತಲುಪಿ, ಪುಸ್ತಕಗಳ ಮೂಲಕ ನಿಮ್ಮ ಕ್ಯಾಬಿನಿಗೆ ಅವರು ಬರಬಾರದು. ನಿಜವಾಗ್ಲೂ ಅಂದ್ರೆ ವೆರಿ ಇನ್ಸ್ಪೈರಿಂಗ್ ಇದು ಥಾಟ್ಸ್. ಅದನ್ನ ನಮ್ ಜೊತೆ ಹಂಚಿದ್ದಕ್ಕೆ, ಇಷ್ಟೊತ್ತು ನಮ್ ಜೊತೆ ಸ್ಪೆಂಡ್ ಮಾಡಿದ್ದಕ್ಕೆ ಹೃದಯಾಂತರಾಳದಿಂದ ಧನ್ಯವಾದಗಳನ್ನ ಸಮರ್ಪಿಸ್ತೀನಿ. ಇಷ್ಟೊತ್ತು ನಾವು ಆಡಿದ ಮಾತುಗಳು, ಆ ಮಾತುಕತೆ ನಿಮ್ಮ ಮನಸ್ಸಿನಲ್ಲೂ ಆ ಒಂದು ರಿಲ್ಯಾಕ್ಸ್ ಫೀಲ್ ಅನ್ನ ಕೊಡೋದಕ್ಕೆ ಸಾಧ್ಯ ಆಗಿದೆ ಅಂತ ಅನ್ಕೊಂಡಿದೀವಿ. ಈ ಒಂದಿಷ್ಟು ವಿಚಾರಗಳು ನಿಮ್ಮಲ್ಲಿ ಒಂದಿಷ್ಟು ಪಾಸಿಟಿವಿಟಿಯನ್ನ ತಂದಿದೆ ಅಂತ ಅನ್ಕೊಂಡಿದೀವಿ. ಇದು ಇವತ್ತಿನ ಈ ಹೊತ್ತಿನ ಡೈವ್ ಡೀಪ್ ವಿತ್ ಬಡಕಿಲ ಪ್ರದೀಪ್. ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ವ್ಯಕ್ತಿತ್ವದ ಜೊತೆ ಲೆಟ್ಸ್ ಡೈವ್ ಡೀಪ್ ಇನ್ ಟು ಕಾನ್ವರ್ಸೇಷನ್ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.